ಸರ್ ನಾನು ಆಪ್ಷನ್ ಬೈಯರು, ಬಟ್ ಯಾವಾಗ ನೋಡಿದ್ರು ಈ ನಾನು ತಗೊಳ್ಳೋಂಥ ಆಪ್ಷನ್ನೇ ಪ್ರೀಮಿಯಮ್ ಎಲ್ಲ ಝೀರೋ ಆಗಿಬಿಡ್ತಾ ಇದೆ. ಏನು ಮಾಡೋದು ಅಂತ ಗೊತ್ತಿಲ್ಲ. ಸೊ ಯಾವ ಆಪ್ಷನ್ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡಿದ್ರೆ ಕರೆಕ್ಟಾಗಿರುತ್ತೆ ಅಂತ ಹೇಳ್ತೀರಾ? ಝೀರೋ ಆಗದಿರೋಂಥ ಆಪ್ಷನ್ ಹೇಳಿ ಸರ್. ಝೀರೋ ಆಪ್ಷನ್ನು, ನೋ ಝೀರೋ ಆಪ್ಷನ್, ಝೀರೋ ಆಗದೇ ಇರೋದು, ಝೀರೋ ಆಗೋದು ಎಲ್ಲನೂ ಎಕ್ಸ್ಪೈರಿ ಆದಮೇಲೆ ಡೆಡ್ಡೆ, ಯಾವುದೂ ಯೂಸ್ ಇಲ್ಲ, ಯಾವುದು ಟ್ರೇಡ್ ಮಾಡೋಕ್ಕಾಗಲ್ಲ. ಸೊ ಝೀರೋ ಆಗದಿರೋ ಆಪ್ಷನ್ ಯಾವುದಾದ್ರು ಇದೆಯಾ? ಇದ್ದರೆ ಅದನ್ನು ಹೆಂಗೆ ಸೆಲೆಕ್ಟ್ ಮಾಡೋದು ಅಂತ ಈ ವಿಡಿಯೋಲಿ ಫುಲ್ಲಾಗಿ ಜಾಲಾಡಿಸ್ಬಿಡೋಣ ಬನ್ನಿ. ಹಂಗಂದರೆ OTM ಎಲ್ಲಿ ಝೀರೋ ಆಯಿತು? ಸೊ OTM ನೀವು ಎಂಟ್ರಿ ಆದಮೇಲೆ ಅದು ನೀವು ಎಕ್ಸಿಟ್ ಆಗೋಷ್ಟರಲ್ಲಿ ITM ಅಲ್ಲಿ ಇರಬೇಕು. ಇಲ್ಲಿ ಏನಪ್ಪ ಅಂದರೆ ಮೇಯ್ನ್ಲಿ ಒಂದು 3 ಪಾಯಿಂಟ್ ಅರ್ಥ ಆಗಿಬಿಡ್ಬೇಕು. ಅದು ಬಂದಿರೋದು ₹1 ಚೇಂಜಲ್ಲಿ ಬಂದಿದೆ ಈ ಪರ್ಟಿಕ್ಯುಲರ್ 21,300 ಸ್ಟ್ರೈಕ್ ಪ್ರೈಸ್. ಹೆಂಗೆ ಹೇಳೋದು ಇದು? ನೀವು ಹೇಳ್ಬಿಡಿ, ಇಷ್ಟೊತ್ತು ಕಾಯಿಸ್ಬಿಟ್ರೆ ಹೇಗೆ? ಆಲ್ಮೋಸ್ಟ್ ₹100 ಚೇಂಜ್ ಹೋಗಿದೆ ಸರ್. ಇವ್ರು ಎಕ್ಸಿಟ್ ಆಗಿರೋದೇನೋ ₹90 ಎಕ್ಸಿಟ್ ಆಗಿಬಿಟ್ಟಿದ್ದಾರೆ. ಅದೆಲ್ಲ ನಂಬಿಕೆ, ಇದು ನಿಜ. ನಮಸ್ಕಾರ ಸರ್. ನಮಸ್ಕಾರ ಸರ್. ನಮ್ಮ ಸೋಷಿಯಲ್ ಮೀಡಿಯಲ್ಲಿ ರೀಸೆಂಟಾಗಿ ಒಂದು ಇಂಟ್ರೆಸ್ಟಿಂಗ್ ಕಮೆಂಟ್ ಬಂದಿದೆ. ಏನಪ್ಪ ಅಂದರೆ, ಸರ್ ಆಪ್ಷನ್ಸಲ್ಲಿ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ಹೇಗೆ ಹೇಳಿ ಓಕೆ ಅಂತ. ಅವರು, ನಾನು ಆಪ್ಷನ್ ಬೈಯರು, ನಾನು ಯಾವಾಗ ಟ್ರೇಡ್ ಮಾಡಿದ್ರೂ ಅದು ಝೀರೋ ಆಗುತ್ತೆ ಅನ್ನೋ ಥರ ಒಂದು ಕಮೆಂಟ್ ಹಾಕಿದ್ದಾರೆ. ಸೊ ಅವ್ರಿಗೆ ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಡಬೇಕು. ಝೀರೋ ಅಂದರೆ ನೋಡಿ, ಇವಾಗ ಕಾಲ್ ತಗೊಳ್ಳೋ ಜಾಗದಲ್ಲಿ ಪುಟ್ ತಗೊಳ್ಳೋದು, ಪುಟ್ ತಗೊಳ್ಳೋ ಜಾಗದಲ್ಲಿ ಕಾಲ್ ತಗೊಳ್ಳೋದು, ಇಂಥದ್ದೇ ಈ ಒಂದು ಸಮಸ್ಯೆ. ಸರಿ ಅಲ್ವಾ? ಆ್ಯಕ್ಚುಲಿ ಎಲ್ಲ ಆಪ್ಷನ್ ಪ್ರೈಸು ಝೀರೋ ಆಗಲ್ಲ. ಝೀರೋ ಆಗುವಂಥ ಆಪ್ಷನ್ ಪ್ರೈಸ್ ತಗೊಂಡ್ರೆ ಮಾತ್ರ ಝೀರೋ ಆಗೋದು. ನಾರ್ಮಲಿ 000 ಅನ್ಕೊಂಡ್ಬಿಡ್ತಾರೆ. ಎಲ್ಲ ಆಪ್ಷನ್ನು ಝೀರೋ ಆಗಲ್ಲ, ಝೀರೋ ಆಗುವಂಥ ಆಪ್ಷನ್ ತಗೊಂಡ್ರೆ ಮಾತ್ರ ಝೀರೋ ಆಗುತ್ತೆ. ಅದೊಂದು ಕ್ಲಾರಿಟಿ ಇರಬೇಕು ಆಪ್ಷನ್ ಟ್ರೇಡಿಂಗ್ ಮಾಡಕ್ ಮುಂಚೆ. ಇನ್ನೊಂದೇನಾಗುತ್ತೆ, ಝೀರೋ ಆಗಲಿ, ಇವನ್ ಝೀರೋ ಆಗದೆ ಇರೋ ಆಪ್ಷನ್ನು ಎಕ್ಸ್ಪೈರಿ ಆದ್ಮೇಲೆ ಅದಕ್ಕೇನು ವ್ಯಾಲಿಡಿಟಿ ಇಲ್ಲ. ಕರೆಕ್ಟ್. ಅದು ಮತ್ತೆ ಅದು ಡೆಡ್ಡೆ. ಹೌದು. ಆ ಝೀರೋ ಆಗಲಿ ಆಗದೆ ಹೋಗ್ಲಿ ಒಂಥರ ಝೀರೋನೇ, ಡೆಡ್ಡೆ. ಕರೆಕ್ಟ್. ಅದಕ್ಕೆ ಪ್ರಾಣ ಇರಲ್ಲ. ಹೌದು ಹೌದು ಕರೆಕ್ಟ್ ಅಲ್ಲ? ಹೌದು. ಸೊ ಆ ಥರ ಇರೋವಾಗ ನೀವು ಯಾವ ಥರ ಸೆಲೆಕ್ಟ್ ಮಾಡ್ತೀರಾ ಸ್ಟ್ರೈಕ್ ಪ್ರೈಸ್ ಆಪ್ಷನ್ಸ್ ಟ್ರೇಡ್ ಮಾಡುವಾಗ? ನಾವು ಇಲ್ಲ ಸೆಲೆಕ್ಟ್ ಮಾಡಲ್ಲ ಸರ್. ನಮ್ಮದು ನಿಮ್ಗೆ ಗೊತ್ತಿದೆ ಸರ್, ಡೈನಾಮಿಕ್ ಲೈವಲ್ಲಿ ಅದೇ ಬೆಸ್ಟ್. ಒಂದು ಕಾಲಾಗಲಿ ಪುಟ್ಟಾಗಲಿ ಅದರಲ್ಲಿ ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದಿ ಮನಿ ಅದೇ ತೋರಿಸ್ಬಿಡುತ್ತೆ. ಬೆಸ್ಟ್ 3 ತೋರಿಸ್ಬಿಡುತ್ತೆ. ಆಮೇಲೆ ರಿಮೈನಿಂಗ್ ಅದರಲ್ಲಿ ಇನ್ನು ನಮ್ಗೆ ಬೇರೆ ಥರ ಬೇಕು ಅಂದರೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಬೆಸ್ಟ್ ಅದು ಹೆಂಗೆ ಅಂದರೆ 1 ಅವರ್ಗೂ ಚೇಂಜ್ ಆಗೋದು ತೋರಿಸ್ತಾ ಇರುತ್ತೆ. ರಿಯಲ್ ಟೈಮಲ್ಲಿ ಮಾರ್ಕೆಟ್ ಹೆಂಗೆಲ್ಲ ಮೂವ್ ಆಗುತ್ತೋ ಆ ಟೈಮಲ್ಲಿ ತಗೊಳ್ಳೋವಾಗ ಇದನ್ನು ತಗೋ ಅಂತ ತೋರಿಸುತ್ತೆ. ಅದು ನಾವು ಸೆಲೆಕ್ಟ್ ಮಾಡೋದು. ಬಟ್ ಟ್ರೇಡ್ ಮಾಡೋದಿದೆಯಲ್ಲ, ಅದು ನಮ್ಮ ಮೆಂಬರ್ಸ್, ಇವಾಗ ಅದನ್ನೆಲ್ಲ ಯಾರು ಡೈನಾಮಿಕ್ ಲೈವ್ನ ಯೂಸ್ ಮಾಡ್ತಾ ಇದ್ದಾರೆ ನಮ್ಮ ಮೆಂಬರ್ಸ್ ಎಲ್ಲ, ಅವರೆಲ್ಲ ಅಷ್ಟೇ ಮಾಡೋದು. ಅದೆಲ್ಲ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಹೋಗಿ ತಲೆ ಕೆಡಿಸ್ಕೊಳ್ಳಲ್ಲ. ಸೊ ಇಲ್ಲಿ ಏನಪ್ಪ ಅಂದರೆ ಮೇಯ್ನ್ಲಿ ಒಂದು 3 ಪಾಯಿಂಟ್ ಅರ್ಥ ಆಗಿಬಿಡ್ಬೇಕು. ಓಕೆ. ಆಪ್ಷನ್ಸಲ್ಲಿ ಒಂದು 3 ಪಾಯಿಂಟ್ಸ್ ಅರ್ಥ ಆಗಿಬಿಟ್ರೆ ಈ ಸಮಸ್ಯೆ ಇರಲ್ಲ. ಸರಿ. ನೋಡಿ, ಮಾರ್ಕೆಟ್ಗೆ ಅಪೋಸಿಟ್ ಮಾರ್ಕೆಟ್ ಒಂದು ಡೈರೆಕ್ಷನ್ ಮೂವ್ ಆಗುತ್ತೆ ಅಂದರೆ ನಾವು ಅದಕ್ಕೆ ಆಪೋಸಿಟಲ್ಲಿ ಈವನ್ ಒಂದು ITM ಅಂದರೆ ಇನ್ ದ ಮನಿ ಆಪ್ಷನ್ನು ಇಲ್ಲ ಡೀಪ್ ಇನ್ ದ ಮನಿ ಆಪ್ಷನ್ನು ತಗೊಂಡಾಗ ನಾರ್ಮಲಿ ಝೀರೋ ಆಗಲ್ಲ. ಹೌದು, ITM ಝೀರೋ ಆಗಲ್ಲ. ಏನು ನೀವು ಎಂಟ್ರಿ ಆಗೋ ಟೈಮ್ಗಿಂತ ಆಪೋಸಿಟಲ್ಲಿ ಮೂವ್ ಆದರೆ ಒಂದು ಸಣ್ಣ ಮೈನಸ್ ಆಗಿರುತ್ತೆ ಅಷ್ಟೇ. ಕರೆಕ್ಟ್ ಅಲ್ಲ? ಅದೇ OTM ಮತ್ತು ATM ಇರುವಾಗ ಎಕ್ಸ್ಪೈರಿಗೆ ಸ್ವಲ್ಪ ಶಾರ್ಟ್ ಟೈಮ್ ಸ್ಪ್ಯಾನ್ ಇದೆ, ತುಂಬ ಹತ್ರದಲ್ಲಿದೆ ಅನ್ನೋವಾಗ ಟೋಟ್ಲಿ ಔಟ್ ಆಫ್ ದಿ ಮನಿ ಇಲ್ಲ ಅಟ್ ದಿ ಮನಿ ಈ ಆಪ್ಷನ್ಸ್ ಬಂದು ಆಪೋಸಿಟಲ್ಲಿ ಹೋದ್ರೆ ಝೀರೋ ಆಗಿಬಿಡುತ್ತೆ. ಹೌದು. ಕರೆಕ್ಟ್ ಡೈರೆಕ್ಷನ್ ಇದ್ರೆ ನಿಜ ಹೇಳಕ್ಕೆ ಝೀರೋ ಆಗಲ್ಲ. ತೋರಿಸ್ತೀನಿ ಅದು ಆಮೇಲೆ. ಓಕೆ. ಹೆಂಗೆ ಅಂತ ಕೇಳಿದ್ರಲ್ಲ, ಅದು ಆಮೇಲೆ ತೋರಿಸ್ತೀನಿ. ಸೊ ಕರೆಕ್ಟ್ ಇದ್ರೆ ಝೀರೋ ಆಗಲ್ಲ ಅದನ್ನು. ಬಟ್ ಅಪೋಸಿಟಲ್ಲಿದ್ದು ಕನ್ಫ್ಯೂಷನ್ ಮಾಡಿಕೊಂಡು ಎಲ್ಲೋ ಟೋಟ್ಲಿ ಔಟ್ ಆಫ್ ದಿ ಮನಿ. ಯಾಕೆ ಇವಾಗ ನಾನು ಅದರಲ್ಲೂ ಇವತ್ತು ನೀವು ಕೇಳಿದ್ದಕ್ಕೆ ನೀವು ಮೆಸೇಜ್ ಹಾಕಿದ್ರಲ್ಲ, ಮಂತ್ಲಿ ಆಪ್ಷನ್ನ ಅಂದರೆ ಸ್ವಲ್ಪ ಓಕೆ,
ವೀಕ್ಲಿ ಆಪ್ಷನಲ್ಲಿ ಪಟ್ 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 ಫಾಸ್ಟಾಗಿ ಝೀರೋ ಆಗಿಬಿಡುತ್ತೆ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ, ನಾನು ಕೇಳಿಸ್ಕೊಂಡಿದ್ದೀನಿ. ನಾನು ವೀಕ್ಲಿ ಆಪ್ಷನಲ್ಲೇ ಝೀರೋ ಆಗಲ್ಲ ಅನ್ನೋದು ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ ಇವತ್ತು. ಓ ಗ್ರೇಟ್. ಯಾಕೆಂದರೆ ನಮ್ಮ ಮೆಂಬರ್ಸ್ ಎಲ್ಲ ಹೆಂಗೆ ಮಾಡ್ತಾರೆ, ವೀಕ್ಲಿ ಆಪ್ಷನಲ್ಲಿ ಏನಾದರೆ ಔಟ್ ಆಫ್ ದಿ ಮನಿ ಆಗಲಿ, ಅಟ್ ದಿ ಮನಿ ಆಗಲಿ, ಇನ್ ದ ಮನಿ ಆಗಲಿ ಗ್ಯಾರಂಟಿ ಝೀರೋ ಆಗಲ್ಲ ಅಂತ ಯಾರು ನಮ್ಮ ಸೋಷಿಯಲ್ ಮೀಡಿಯಾ ಮೆಂಬರ್ಸ್ ಇದಾರಲ್ಲ ಅವ್ರಿಗೆ ಒಂದು ಕ್ಲಾರಿಟಿ ಮಾಡೋಣ. ಅವಾಗ ಒಂದು ಸ್ವಲ್ಪ ಕ್ಲಾರಿಟಿ ಬರುತ್ತೆ. ಅದಕ್ಕೆ ಕಂಪ್ಲೀಟಾಗಿ ಜಾಲಾಡಿಸ್ಬಿಡೋಣ ಏನೆಲ್ಲ ಇದೆ ಇದರಲ್ಲಿ. ಝೀರೋ ಆಗುತ್ತಾ, ಝೀರೋ ಆಗಲ್ವಾ, ಝೀರೋ ಆದರೆ ಯಾವ ಝೀರೋ ಆಗುತ್ತೆ, ಝೀರೋ ಆಗಲ್ಲ ಅಂದರೆ ಹೆಂಗೆ ಝೀರೋ ಆಗಲ್ಲ, ಇಷ್ಟು ಕ್ಲಾರಿಟಿ ಬಂದರೆ ಮೋಸ್ಟ್ಲಿ ನಿಮ್ಗೆ ಸರೋಗುತ್ತೆ ಅನ್ಸುತ್ತೆ. ನಮಸ್ಕಾರ. ಮೈನ್ ಇದೆ ಕ್ಲಾರಿಟಿ ಬೇಕಾಗಿರೋದು ಅಲ್ವಾ? ಹೌದು. ಸೊ ಎರಡನೇ ಪಾಯಿಂಟ್ ಏನಪ್ಪ ಅಂದರೆ, ನೀವು ಮಾರ್ಕೆಟ್ ಹೆಂಗೆ ಹೋಗುತ್ತೋ, ನಾನು ಅವಾಗವಾಗ ಹೇಳ್ತಾ ಇರ್ತೀನಿ ಮಾರ್ಕೆಟ್ನ ಫಾಲೋ ಮಾಡ್ಕೊಂಡು ಹೋಗಬೇಕು ಅಂತ. ಸೊ ಮಾರ್ಕೆಟ್ನ ಫಾಲೋ ಮಾಡ್ಕೊಂಡು ಹೋಗೋವಾಗ ನಿಮ್ದು ಏನಾಗುತ್ತೆ, ನೀವು ಹೋಗಿ ಮಾರ್ಕೆಟ್ ಡೈರೆಕ್ಷನಲ್ಲೇ ನಿಮ್ಮದು ಆಪ್ಷನ್ ಎಂಟ್ರಿ ಆಗ್ತೀರಾ. ಆಪ್ಷನಲ್ಲಿ ಅದು ಯಾವುದೇ ಆಗಲಿ, ಈವನ್ OTM ಸ್ಟ್ರೈಕ್ ಪ್ರೈಸ್ ಆಗಲಿ, ATM ಸ್ಟ್ರೈಕ್ ಪ್ರೈಸ್ ಆಗಲಿ, ITM ಅಂದರೆ ಔಟ್ ಆಫ್ ದಿ ಮನಿ, ಅಟ್ ದಿ ಮನಿ, ಇನ್ ದ ಮನಿ, ಯಾವ ಸ್ಟ್ರೈಕ್ ಪ್ರೈಸ್ ಆದರೂ ಮೂರೂ ಪ್ರಾಫಿಟ್ ಆಗುತ್ತೆ. ಅದು ವೀಕ್ಲಿ ಆಪ್ಷನ್ ಆಗಲಿ, ಮಂತ್ಲಿ ಆಪ್ಷನ್ ಆಗಲಿ, ಯಾಕೆ ಬಾದರ್ ಮಾಡಬೇಕು ಅದಕ್ಕೆ ಹೋಗಿ. ಬಟ್ ನಾರ್ಮಲಿ OTM ಸ್ಟ್ರೈಕ್ ಪ್ರೈಸ್ ಅಂದ್ರೆ ಅದು ಎಕ್ಸ್ಪೈರಿಗೆ ಝೀರೋ ಆಗೇ ಆಗತ್ತಲ್ವಾ? ನೀವು ಸೊ ನೀವು ಹೆಂಗೆ ಹೇಳ್ತಿದ್ದೀರಾ ಅದು ಝೀರೋ ಆಗಲ್ಲ ಅಂತ? ಇಲ್ಲ ಸರ್, OTM ನೋಡಿ, ನಿಮ್ಮ ಎಂಟ್ರಿ ಬೇಸಿಸ್ ಇದೆಯಲ್ಲ ಅದು ತುಂಬಾ ಇಂಪಾರ್ಟೆಂಟ್. ನೀವು ಎಲ್ಲಿ ಎಂಟ್ರಿ ಆಗ್ತೀರಾ, ಯಾವ ಬೇಸ್ ಮೇಲೆ ಎಂಟ್ರಿ ಆಗ್ತೀರಾ, ಯಾವ ಅಥೆಂಟಿಸಿಟಿ ಮೇಲೆ ಎಂಟ್ರಿ ಆಗ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಮೆನಿ ಟೈಮ್ ನೀವು OTM ಎಂಟ್ರಿ ಆಗ್ತೀರಾ, ಒಂದೇ ದಿನಕ್ಕೆ ಅದು ITMಗೆ ಹೋಗ್ಬಿಡುತ್ತೆ. ಅದು ಗೊತ್ತಾ ನಿಮಗೆ? ಹೌದು, ಅದಾಗತ್ತೆ. ಅವಾಗ ಹೆಂಗ್ ಮೈನಸ್ ಆಗುತ್ತೆ, ಹೆಂಗ್ ಝೀರೋ ಆಗುತ್ತೆ? ಅವಾಗ ಆಗಲ್ಲ. ಕರೆಕ್ಟ್. ITM ಆದ್ಮೇಲೆ ಸೊ ಅದು ಗೊತ್ತಿರ್ಬೇಕು. ಇದು ಗೊತ್ತಿರೋದೇ ನಮ್ಮ ಮೆಂಬರ್ಸ್, ನಮ್ದೆಲ್ಲ. ಅದು ನಿಮ್ಗೊಂದು ಅರ್ಥ ಆಯ್ತು ಅನ್ಸುತ್ತೆ. ಸೊ OTM ನೀವು ಎಂಟ್ರಿ ಆದಮೇಲೆ ಅದು ನೀವು ಎಕ್ಸಿಟ್ ಆಗೋಷ್ಟರಲ್ಲಿ ITM ಅಲ್ಲಿ ಇರಬೇಕು. ಸೊ ಇದು ಮೂರನೇ ಪಾಯಿಂಟ್. ಏನಪ್ಪ ಅಂದ್ರೆ, ನೀವು ಎಂಟ್ರಿ ಆಗೋದು OTM ಅಲ್ಲಿ ಆದರೆ ಅದು ಬಂದು ಎಕ್ಸಿಟ್ ಆಗೋದು ITM ಆಟೋಮೆಟಿಕ್ ಆಗಬೇಕು. ನೀವೇನು ಎತ್ಕೊಂಡು ಜರುಗಿಸ್ಕೊಂಡೋಗಿ ಬಿಡಲ್ಲ. ಕರೆಕ್ಟ್ ಅಲ್ಲ? ಸೊ ಇದು ಬಂದು ಮೂರನೇ ಪಾಯಿಂಟ್, ಕರೆಕ್ಟಾಗಿ ಗೊತ್ತಿರಬೇಕು. ಅದರಲ್ಲಿ ಏನಪ್ಪ ಅಂದರೆ, ನೀವು ಎಂಟ್ರಿ ರಾಂಗ್ ಎಂಟ್ರಿ ತಗೊಳ್ಳುವಾಗ, ಅಂದರೆ ರಾಂಗ್ ಎಂಟ್ರಿ ಅನ್ನೋದು ಅದು ರಾಂಗ್ ಆಗುತ್ತೆ. ರಾಂಗ್ ಡೈರೆಕ್ಷನಲ್ಲಿ ನೀವು ತಗೊಳ್ಳೋವಾಗ, ಅದರಲ್ಲೂ ಎಕ್ಸ್ಪೈರಿಗೆ ಹತ್ರ ಇದೆ ಅನ್ನೋವಾಗ ಅದು OTM ಟೋಟ್ಲಿ OTM ಆಗಿಬಿಡುತ್ತೆ. ಅಂದರೆ ಅದು ನಾರ್ಮಲಿ ಯೆಲ್ಲೋ ಕಾರ್ಡ್ ತೊಗೊಂಡ್ಬಿಡುತ್ತೆ. ಯೆಲ್ಲೋ ಕಾರ್ಡ್ ತಗೊಂಡಾಗ ಏನೂ ಸಿಗಲ್ಲ. ಸೊ ಆ ಥರ ಯಾವ ಟೈಮಲ್ಲಿ ತಗೊಳ್ತೀರಾ, ಯಾವ ಅಥೆಂಟಿಸಿಟಿ ಮೇಲೆ ತಗೊಳ್ತೀರಾ, ಯಾವ ಬೇಸಿಸ್ ಮೇಲೆ ತಗೊಳ್ತೀರಾ, ಈ ಮೂರು ಪಾಯಿಂಟ್ ಕ್ಲಾರಿಟಿ ಇದ್ದರೆ ಯಾವುದು ಆಪ್ಷನ್ ಝೀರೋ ಆಗೋದು ನೀವು ಮುಟ್ಟಕ್ಕೆ ಹೋಗಲ್ಲ. ಸೊ ಸ್ಟ್ರೈಕ್ ಪ್ರೈಸ್ ಸೆಲೆಕ್ಟ್ ಮಾಡೋದು ಅನ್ನೋದು ನೋಡಿ, ನಿಮ್ಮ ಕಾನ್ಫಿಡೆನ್ಸ್, ನೀವು ಯಾವ ಬೇಸಿಸ್ ಅಂದಲ್ಲ, ಕಾನ್ಫಿಡೆನ್ಸು ಮತ್ತು ನಿಮ್ಮ ಮಾರ್ಜಿನ್ ನೋಡಿ. ಅಷ್ಟು ಸ್ಟ್ರೈಕ್ ಪ್ರೈಸಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟ್ರೈಕ್ ಪ್ರೈಸ್ಗೆ ಒಂದು 10,000 ಬೇಕಾಗುತ್ತೆ ಅಂತ ಇಟ್ಕೊಳ್ಳಿ. ನಿಮ್ಮ ಹತ್ರ 10,000 ಇಲ್ಲ, ಬಟ್ ನೀವು ಎಂಟ್ರಿ ತಗೊಳ್ಳೇಬೇಕು, ಎಕ್ಸಿಟ್ ಮಾಡಲೇಬೇಕು, ಟ್ರೇಡ್ ಮಾಡಲೇಬೇಕು ಅಂತ ಇಟ್ಕೊಳ್ಳಿ. ಒಂದು 6,000 ಇದೆ, 4,000 ಶಾರ್ಟ್ ಆಗಿದೆ. ಅವಾಗ ನೀವು ಹೆಂಗೆ 10,000 ಕರೆಕ್ಟ್ ಅಂದರೆ ತಗೊಳ್ತೀರಾ? ಆಗಲ್ಲ. 6,000 ತಗೋಬೇಕು. ಸ್ಟ್ರೈಕ್ ಪ್ರೈಸ್ ಎಲ್ಲ ಇರೋದು ಕಂಫರ್ಟ್, ಫ್ಲೆಕ್ಸಿಬಿಲಿಟಿ. ಎಲ್ಲರೂ ಟ್ರೇಡ್ ಮಾಡೋದಕ್ಕೆ ಫ್ಲೆಕ್ಸಿಬಿಲಿಟಿ ಇರೋದು. ಅರ್ಥ ಆಯ್ತಾ? ಅದರಲ್ಲಿ ನೀವು ಕರೆಕ್ಟ್ ಅಥೆಂಟಿಸಿಟಿ, ಇಲ್ಲೇ ಎಂಟ್ರಿ ಆಗಬೇಕು, ಮಾರ್ಕೆಟ್ ಜೊತೆಲೇ ಹೋಗ್ಬೇಕು ಅಂತ ಮಾಡಿದಾಗ ಯಾವ ಔಟ್ ಆಫ್ ದಿ ಮನಿನೂ ಝೀರೋ ಆಗಲ್ಲ ಸರ್. ಝೀರೋ ಆಗೋ ಔಟ್ ಆಫ್ ದಿ ಮನಿ ತಗೊಳ್ಳೋವಾಗ ಆಗುತ್ತೆ. ಝೀರೋ ಆಗೋ ಔಟ್ ಆಫ್ ದಿ ಮನಿ ಯಾಕೆ ತಗೋಬೇಕು ಅಲ್ವಾ? ಕರೆಕ್ಟ್ ಅಲ್ಲ? ಇದನ್ನ ನೀವು ಒಂದು ಎಕ್ಸಾಂಪಲ್ ತರ ಹೇಳಿದ್ರೆ ಇನ್ನೂ ಸ್ವಲ್ಪ ಕ್ಲಾರಿಟಿ ಸಿಕ್ಬಿಡುತ್ತೆ ಅನ್ಸುತ್ತೆ. ಎಕ್ಸಾಂಪಲ್ ಅಂದರೆ ತೋರಿಸೇ ಬಿಡ್ತೀನಿ ನಾನು, ಪ್ಲೀಸ್ ಅಲ್ವಾ? ತೋರಿಸ್ತಾ ಹೇಳಿದ್ರೆ ನಿಮ್ಗೊಂದು ಕ್ಲಾರಿಟಿ ಬರುತ್ತೆ ಅನ್ಸುತ್ತೆ. ಒಂದು ಲ್ಯಾಪ್ಟಾಪ್ ಕೊಡಿ ಅದು. ಸೊ ನೋಡಿ, ಇವತ್ತು 9ನೇ ತಾರೀಕು, ಟ್ಯೂಸ್ಡೇ ಅಲ್ವಾ? ಇವತ್ತು ಎಕ್ಸ್ಪೈರಿ ಯಾವುದು? ಇವತ್ತು ಬಂದು ಫಿನ್ ನಿಫ್ಟಿ. ಕರೆಕ್ಟ್. ಇಂಡೆಕ್ಸ್ ಅಲ್ಲಿ ಫಿನ್ ನಿಫ್ಟಿ ಟ್ಯೂಸ್ಡೇ ಎಕ್ಸ್ಪೈರಿ ಇದೆ. ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ಪೈರಿ, ಇಲ್ಲಿ ನೀವು ಆಪ್ಷನ್ ಚೈನ್ ಓಪನ್ ಮಾಡಿ. ಇವತ್ತು ಕರೆಕ್ಟಾಗಿ ಎಕ್ಸ್ಪೈರಿ ಡೇಗೆ ತಂದಿದ್ದೀರಾ, ಫಿಕ್ಸ್ ಮಾಡಿದ್ದೀರಾ? ಸೊ ಇಲ್ಲಿ ನೋಡಿ, ಇಲ್ಲಿ ಈ ಕಡೆ ಕಾಲ್ಸಲ್ಲಿ ಇರೋದು, ಈ ಟಾಪಲ್ಲಿ ಇರೋದೆಲ್ಲ ಇನ್ ದ ಮನಿ. ಇನ್ ದ ಮನಿ ಅಂದರೆ ಡೀಪ್ ಇನ್ ದ ಮನಿ ಅಂತ ಸ್ಪೆಸಿಫಿಕ್ ಆಗಿಲ್ಲ. ಎಲ್ಲ ಇನ್ ದ ಮನಿನೇ ಸ್ವಲ್ಪ ಜಾಸ್ತಿ ಹೋಗ್ತಾ ಹೋಗ್ತಾ ಡೀಪರ್ ಹೋಗ್ತಾ ಡೀಪ್ ಇನ್ ದ ಮನಿ ಅಂತಾರೆ. ಇದೇನಾದ್ರು ಔಟ್ ಆಫ್ ದಿ ಮನಿ ಇರೋದು OTM ಅಂತಾರಲ್ಲ, ಔಟ್ ಆಫ್ ದಿ ಮನಿ ಸ್ವಲ್ಪ ಜಾಸ್ತಿ ಹೋಗ್ತಾ ಹೋಗ್ತಾ ಟೋಟ್ಲಿ ಔಟ್ ಆಫ್ ದಿ ಮನಿ ಅಂತಾರೆ. ಅದನ್ನ ಡೀಪ್ ಹೋಗಲ್ಲ, ಅದು ಆಚೆ ಹೋಗುತ್ತೆ. ಕರೆಕ್ಟ್ ಅಲ್ಲ? ಇಲ್ಲಿ ನೋಡಿ, ಇದು
ಈ ಕಡೆ ಝೀರೋ ಅಂದರೆ ಝೀರೋನೇ ಆಗಿಲ್ಲ, ಎಲ್ಲ 5 ಪೈಸೆ ಕಾಣಿಸ್ತಾ ಇದೆ. ಸೊ ಈ ಕಡೆ ನೋಡಿದ್ರೆ ನಿಮ್ಗೆ ಝೀರೋ ಇಲ್ಲ. ಆಲ್ಮೋಸ್ಟು ಈ ಕಡೆ ನೋಡಿ ಕಾಲಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಝೀರೋ ಕಾಣಿಸ್ತಾ ಇದೆ, ಇಲ್ಲಿ ಝೀರೋ ಇಲ್ಲ. ಹೌದು. ಹಂಗಂದ್ರೆ ಏನರ್ಥ, ಆಪ್ಷನ್ಸಲ್ಲಿ 50% ಝೀರೋ ಆಗುತ್ತೆ, 50% ಝೀರೋ ಆಗಲ್ಲ. 50% ಆಫ್ ಸ್ಟ್ರೈಕ್ ಪ್ರೈಸ್, ಹೌದು. 50% ಆಫ್ ಸ್ಟ್ರೈಕ್ ಪ್ರೈಸ್ ಝೀರೋ ಆಗುವಂಥದ್ದಿದೆ. 50% ಆಫ್ ಏನು ಸ್ಟ್ರೈಕ್ ಪ್ರೈಸ್ ಬಂದು ಝೀರೋ ಆಗಲ್ಲ. ಹೌದು. ಅರ್ಥ ಆಯ್ತು ಅನ್ಸುತ್ತೆ. ಅದು ಏನು ಎಕ್ಸ್ಪೈರಿ ಡೇಗೆ ಕರೆಕ್ಟ್ ಅಲ್ಲ. ಸೊ ಯಾಕೆ ಝೀರೋ ಆಗುವಂಥ ಸ್ಟ್ರೈಕ್ ಪ್ರೈಸೇ ಹೋಗಿ ಟ್ರೇಡ್ ಮಾಡ್ತೀರಾ ಆಪ್ಷನಲ್ಲಿ? ಆಗದಿರೋದೆಲ್ಲ ಇದೆಯಲ್ಲ, ಅದು ನಿಜಾನೇ. ಹೌದು. ಹಂಗೂ ಕೇಳ್ಬೋದು, ಬಟ್ ಅದಕ್ಕೆ ಮತ್ತೆ ರಿಪೀಟ್ ಮಾಡಿದ್ರೆ ಯಾವ ಬೇಸಿಸ್ ಮೇಲೆ ನೀವು ಆಪ್ಷನ್ನ ಎಂಟ್ರಿ ಎಕ್ಸಿಟ್ ಮಾಡ್ತೀರಾ ಅನ್ನೋದೇ ಇಂಪಾರ್ಟೆಂಟ್ ಆಗುತ್ತೆ. ಕರೆಕ್ಟ್. ಇದು ನಂಬರ್ 1. ಇನ್ನೊಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಈಗ ನೋಡಿ ಇವತ್ತು ಇದೆ ಫಿನ್ ನಿಫ್ಟಿ ಬಂದು ಆ್ಯಕ್ಚುಲಿ ಎಂಡ್ ಆಫ್ ದಿ ಮಾರ್ಕೆಟ್ ರೇಂಜಲ್ಲಿ ಕೆಳಗೆ ಬಂದುಬಿಟ್ಟಿದೆ. ಓಪನ್ ಆಗುವಾಗ ಗ್ಯಾಪ್ ಅಪ್ ಆಗಿ ಮೇಲೋಗಿದೆ, ಮೇಲೋಗಿ ಒಂದು 11-12 ಗಂಟೆ ಟೈಮಿಂದ ಸ್ಟಾರ್ಟ್ ಆಗಿದೆ, ಕೆಳಗಡೆ ಬಂದ್ಬಿಟ್ಟಿದೆ. ಹೌದು. ಕರೆಕ್ಟಾ? ಕೆಳಗಡೆ ಬಂದಾಗ ನೀವು ಕಾಲ್ ಆಪ್ಷನ್ ತಗೊಂಡ್ರೆ ಕೆಳಗಡೆ ಬರ್ತಾ ಇದೆ, ನಂಬರ್ 1. ನಂಬರ್ 2 ಎಕ್ಸ್ಪೈರಿ ಡೇ. ಕರೆಕ್ಟ್. ಕಾಲ್ ಆಪ್ಷನ್ ತಗೊಂಡ್ರೆ ಏನಾಗುತ್ತೆ ಆಬ್ವಿಯಸ್ಲಿ ನೋಡಿ, ಇಲ್ಲಿ ಕಾಲ್ ಆಪ್ಷನ್ ಏನಿದೆ ನೋಡೋಣ ಸೈಟಲ್ಲಿ. ನೋಡಿ 10 ರೂಪಾಯಿ ಇದ್ದು 29 ರೂಪಾಯಿ ಹೋಗಿ 5 ಪೈಸೆ ಆಗಿ ಝೀರೋ ಆಗೋಯ್ತು. ಕರೆಕ್ಟಾ? ಹೌದು. ಇನ್ನೊಂದು 160 ರೂಪಾಯಿ ಓಪನ್ ಆಗಿ 292 ಹೋಗಿ ಮತ್ತೆ ಝೀರೋ ಆಗೋಯ್ತು ಕಾಲ್ ಆಪ್ಷನ್. ಕರೆಕ್ಟ್. ಅದಕ್ಕೇನು ಮಾರ್ಕೆಟಲ್ಲಿ ಕೆಳಗೆ ಬಂತು. ಇಲ್ಲಿ ನೋಡಿದ್ರೆ ನೀವು ಕಾಲ್ ಆಪ್ಷನ್ ತಗೊಂಡ್ರೆ ಝೀರೋ ಆಗುತ್ತೆ. ಈ 160 ರೂಪಾಯಿ ನಿಮಗೆ ಕೌಂಟು ಏನು ಆಟೋ ಎಂದ ಮನಿ ಅನ್ಕೊಂಡ್ಬಿಡ್ತೀರಾ. ಅಸ್ಯೂಮ್ಷನ್ ಅಸ್ಯೂಮ್ ಮಾಡಬಾರ್ದು, ಪರ್ಫೆಕ್ಟ್ ಆಗಿರಬೇಕು. ಅದೇ ಥರ ಇದ್ಯಾವುದು ಸರಿ, ಇದು ATM ಪ್ರೈಸ್ ನೋಡಿ, ಇಲ್ಲಿ ಈ ಡೇ ಮಾತ್ರ ಸಿಗುತ್ತೆ ಇದು NSE ಅಲ್ಲಿ. ಈ ಒಂದಿದು ತಿರ್ಗಿ ನಾಳೆವರೆಗೂ ಸಿಗಲ್ಲ ಇದು. ಕರೆಕ್ಟ್ ಅಲ್ಲ? ಇನ್ನೊಂದು ನೋಡಿ, ATM ಬಂದು ಓಪನ್ ಆಗುವಾಗ 28 ರೂಪಾಯಿ ಇದ್ದು 100 ರೂಪಾಯಿ ಹೋಗಿ ಅದು ಮೇಲೆ ಹೋಗಿ ಕೆಳಗೆ ಬಂತಲ್ಲ ಮಾರ್ಕೆಟು, 100 ರೂಪಾಯಿಗೆ ಮತ್ತೆ ಝೀರೋ ಆಗೋಯ್ತು. ಯಾವಾಗ ನೀವು ಆಪೋಸಿಟ್ ಪೊಸಿಷನ್ ತಗೊಳ್ತೀರೋ 100% ಏನು ಬೇಕಾದ್ರೂ ಆಗುತ್ತೆ. ಈಗ ಎಕ್ಸ್ಪೈರಿ ಡೇ ಅನ್ನೋದಕ್ಕೆ ಝೀರೋ ಮಾತಾಡ್ತೀರಾ, ಎಕ್ಸ್ಪೈರಿ ಡೇ ಇಲ್ಲದೆ ಇರೋವಾಗ ಮೈನಸ್ ಆಗುತ್ತಲ್ವಾ? 100% ಆಗಿ ಆಗುತ್ತೆ. ಅಂದರೆ ಎಕ್ಸ್ಪೈರಿ ಡೇಯಲ್ಲಿ ಆಪ್ಷನ್ ಪ್ರೀಮಿಯಂ ಝೀರೋ ಆಗುತ್ತೆ, ಎಕ್ಸ್ಪೈರಿ ಇಲ್ಲದೆ ಇರೋ ಡೇಯಲ್ಲಿ ನಿಮ್ಮ ಮನಿ ಝೀರೋ ಆಗುತ್ತೆ, ನಿಮ್ಮ ಪಾಕೆಟ್ ಝೀರೋ ಆಗುತ್ತೆ. ಸ್ವಲ್ಪ ಕ್ಲಾರಿಟಿಯಿಂದ ನೋಡ್ಕೊಳ್ಳಿ. ಸ್ವಲ್ಪ ಫುಲ್ಲಾಗಿ ನೋಡೋಣ, ಇನ್ನು ಸ್ಟೆಪ್ ಬೈ ಸ್ಟೆಪ್ ಹೆಂಗಾರೆ ನಿಮ್ಮ ಕ್ಲಾರಿಟಿ ಬರಬೇಕು ಅಂತ ಟ್ರೈ ಮಾಡ್ತೇನೆ. ಇದು ITM 160 ಓಪನ್ನು 292 ಐ ಮತ್ತೆ ಝೀರೋ ಆಗೋಯ್ತು. ಅದು ಹಿಂದೆ ಮನಿನೇ, ಆದರೆ ಕಾಲ್ ಆಪ್ಷನ್. ಇದು ಎಂಟ್ರಿ ಆಗೋವಾಗ ಇಂದ ಮನಿ ಇದೆ, ಎಕ್ಸಿಟ್ ಆಗೋವಾಗ ಔಟ್ ಆಫ್ ದಿ ಮನಿ ಇಲ್ಲ, ಡೆಡ್ ಮನಿ ಆಗೋಯ್ತು. ಕರೆಕ್ಟಾ? ಬಟ್ ಅದೇ ನಾನು ಹೇಳಿದ್ದು, ಅವಾಗಲೇ ಹೇಳಿದ್ದೇನಪ್ಪ ಅಂದರೆ, ನೀವು ಎಂಟ್ರಿ ಆಗೋವಾಗ OTM ಇದ್ದು ಅಂದರೆ ಔಟ್ ಆಫ್ ದಿ ಮನಿ ಇದ್ದು, ನೀವು ಎಕ್ಸಿಟ್ ಆಗೋವಾಗ ಆಟೋಮೆಟಿಕ್ಕಾಗಿ ಎಂದ ಮನಿ ಆಗಬೇಕು, ಅವಾಗ ಏನು ಇಶ್ಯೂನೇ ಇಲ್ಲ. ಕರೆಕ್ಟ್. ಇದನ್ನ ಅಥೆಂಟಿಸಿಟಿ ಯಾವ ಬೇಸಿಸ್ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ ಅಂತ ನಾನು ಕೇಳಿದ್ದು. ನಿಮಗೂ ಅರ್ಥ ಆಯ್ತು? ಸೊ ಇದು 3 ಹಿಂಗೆ. ಸೊ ಅದೇ ನೀವು ಎಕ್ಸ್ಪೈರಿ ಡೇನೆ ಮಾರ್ಕೆಟ್ ಕೆಳಗೆ ಬಂತು, ಅದು ಯಾವಾಗ ಏನು ಎಂಟ್ರಿ ಅನ್ನೋದೆಲ್ಲ ಇನ್ನೊಂದು ಆಮೇಲೆ ನೋಡೋಣ. ಫಸ್ಟ್ ಪುಟ್ ನೋಡಿ, ಪುಟ್ ಆಪ್ಷನ್ ನೋಡಿದ್ರೆ ನಿಮ್ಗೆ ಇಲ್ಲಿ ATM ಇದು 21,400 ಪುಟ್ ಆಪ್ಷನ್ ಓಪನ್ ಆಗುವಾಗ 60 ಇತ್ತು ಪುಟ್ ಆಪ್ಷನ್. ಅದು ಬಂದು ಹೋಗಿಲ್ಲ, ಲೋ ಬಂದು 5 ರೂಪೀಸ್ 45 ಪೈಸೆ ಬಂತು. ಸೆಕೆಂಡು ಕೆಳಗಡೆ ಬರುವಾಗ 253 ರೂಪೀಸ್ 5 ರೂಪೀಸಿಂದ 200 ATM ಎಂಟ್ರಿ ಆಗುವಾಗ ATM ಇಲ್ಲಿ ಬಂದು ಕ್ಲೋಸ್ ಆಗುವಾಗ ಆ ATM ITM ಆಗಿ ಟರ್ನ್ ಆಗೋಯ್ತು. ಸೊ 253 ರೂಪೀಸ್ 60 ರೂಪೀಸ್ ರಾಂಗ್ ಎಂಟ್ರಿ. 60 ರೂಪೀಸ್ ಆ್ಯಕ್ಚುಲಿ 60 ರೂಪೀಸಲ್ಲಿ ಎಂಟ್ರಿ ಆಗೋದು ಪುಟ್ ಆಪ್ಷನ್ ರಾಂಗ್ ಎಂಟ್ರಿ. ನೀವು ರಾಂಗ್ ಎಂಟ್ರಿ ಮಾಡಿಬಿಟ್ಟಿದ್ರು ಲಾಸ್ಟ್ ಕ್ಲೋಸ್ ಆಗಿರೋದು 202 ರೂಪೀಸ್. ಎಷ್ಟು ಆಯಿತು ನೀವೇ ಲೆಕ್ಕ ಮಾಡಿ. ಕರೆಕ್ಟ್. ಹೌದು. ಯಾರಿಗೆ ಕೊಡ್ತಾರೆ? ಇದು ಸಿಕ್ಲಿಲ್ಲ ಅಂತ ಒದ್ದಾಡೋದು, ಝೀರೋ ಆಗೋಯ್ತು, ಅದಾಗೋಯ್ತು, ಫೈಟಿಂಗ್ ಇದೆಲ್ಲ ಸುಮ್ಮನೆ ಕೂತ್ಕೊಂಡ್ರೆ ಬರೋದು.
ಮಾರ್ಕೆಟನ್ನು ಅದು ಮಾಡು ಇದು ಮಾಡು ಅಂತ ಏನೋ ಹೇಳಿತ್ತ, ಇಲ್ಲ. ಕರೆಕ್ಟ್ ಅಲ್ಲ? ಸೊ ಇದರಲ್ಲಿ ಇದು ATM ಆಯ್ತಲ್ವಾ, ಈಗ ITM ನೋಡೋಣ. ಸರಿ. ಈ ITM ಬಂದು ಆ ಟೈಮಲ್ಲಿ ಬೆಳಗ್ಗೆ ಓಪನ್ ಆಗಿದ್ದು 250, 21,600 ಸ್ಟ್ರೈಕ್ ಪ್ರೈಸ್, ಕರೆಕ್ಟಾ? ಅದು ಕೆಳಗಡೆ ಬಂದಿದ್ದು 113 ರುಪೀಸ್ ಬಂತು, ಯಾಕಂದರೆ ಮಾರ್ಕೆಟ್ ಓಪನ್ ಆಗಿ ಮೇಲೋಯ್ತು. ಮೇಲೋಗುವಾಗ 113 ಬಂತು, ಮೇಲಿಂದ ಕೆಳಗೆ ವಾಪಸ್ ಬಂತಲ್ಲ, ಆ 113 ಬಂದಿದ್ದು 450 ರೂಪಾಯಿ. ಪುಟ್ ಆಪ್ಷನ್ ಇನ್ ದ ಮನಿ 113 ರುಪೀಸಿಂದ 113 ರೂಪಾಯಿಂದ ಕೆಳಗಡೆ ಬರುವಾಗ ಇದು ಮೇಲೋಗಿದ್ದು 450 ರೂಪಾಯಿ. 450, 80 ಅಂತ 80 ಪೈಸೆ 80 ಪೈಸೆ ಇರಲಿ ಬಿಡಿ, ಅವ್ರು ಕೊಟ್ಟಿರೋಣ. ಸೊ ಇನ್ ಕೇಸ್ ಆ ಟೈಮಲ್ಲೇ 450ಕ್ಕೆ ಎಕ್ಸಿಟ್ ಆಗಿಲ್ಲ ನೀವು ಅಂದರೆ, ಕ್ಲೋಸ್ ಆಗಿದ್ದು ಅಂದರೆ ಕ್ಲೋಸ್ ಆಗಿದ್ದು 402 ರೂಪಾಯಿ ಇದೆ. ಇದು ಇನ್ ದ ಮನಿ. ಸರಿ. ಅದೇ ದಿನ ಅಪೋಸಿಟ್ ಕಾಲ್ಗೂ ಪುಟ್ಗೂ ಅಪೋಸಿಟಲ್ಲಿ ನೋಡಿ ನಾನು 3 ಆಪ್ಷನ್ ತೋರಿಸ್ತೀನಿ ಅಂತ ಹೇಳಿದೆ. 3 ಆಪ್ಷನ್ 0 ಆಗದೆ ಇರೋದನ್ನು ತೋರಿಸ್ತೀನಿ. ಇದು ಎಲ್ಲಿ 0 ಆಗಿಲ್ವಲ್ಲ, ಆಗಿಲ್ಲ. ಸೊ ಇದರಲ್ಲಿ ಏನಾಯಿತು, ಈಗ OTM ಅಂದರೆ ಔಟ್ ಆಫ್ ದಿ ಮನಿ. ಇದು ಅಂದರೆ 2,300 ರುಪೀಸ್ ಸ್ಟ್ರೈಕ್ ಪ್ರೈಸ್, 21,300 ರುಪೀಸ್. 21,300 ರುಪೀಸ್ ಸ್ಟ್ರೈಕ್ ಪ್ರೈಸು ಮಾರ್ಕೆಟ್ ಓಪನ್ ಆಗೋವಾಗ ಇದ್ದಿದ್ದು 15 ರೂಪಾಯಿ. ಅದು ಬಂದು ಹೋಗಿದ್ದು 1 ರೂಪಾಯಿ 5 ಪೈಸೆಗೆ ಕೆಳಗಡೆ ಹೋಯ್ತು ಫಸ್ಟ್. ಯಾಕೆಂದ್ರೆ ಮಾರ್ಕೆಟ್ ಮೇಲೋಯ್ತು, ಇದು ಪುಟ್ ಆಪ್ಷನ್ನು, ಆವಾಗ ಡೌನ್ ಬರುತ್ತೆ. 1 ರೂಪಾಯಿ 5 ಪೈಸೆಗೆ ಬಂದು 1 ರೂಪಾಯಿ 5 ಪೈಸೆಯಿಂದ ಇನ್ನೊಂದು ಮತ್ತೆ ಮೇಲೋಗಿದ್ದು 154 ರೂಪಾಯಿ. 1 ರೂಪಾಯಿ 5 ಪೈಸೆಯಿಂದ 154 ರೂಪಾಯಿ. ಯಾಕೆ ನಮ್ಮ ಇಂಡಿಯನ್ಸ್ ಯಾರು ಇದನ್ನು ತಗೊಳಕ್ಕೆ ಆಗಲ್ವಾ? ಎಲ್ಲ ನಾವು ಯಾಕೆ ಬೇರೆಯವ್ರನ್ನೇ ಫಾಲೋ ಮಾಡಬೇಕು? ಬೇರೆ ಯಾರ್ಯಾರನ್ನೂ ಫಾಲೋ ಮಾಡೋದ್ರಿಂದನೇ ಇನ್ನು ಬೇರೆ ನಮ್ಮ ಪರದೇಶಗಳನ್ನ, ಅದೇ ಹೇಳ್ತಾ ಇರ್ತೀನಿ ನಾನು, ಪರದೇಶದವ್ರನ್ನ ಫಾಲೋ ಮಾಡಿದ್ರೆ ನಾವು ಪರದೇಶಿ ಆಗ್ಬಿಡ್ತೀವ್ರಿ ರೀ ಅಂತ. ಸೊ ಇಲ್ಲಿ ನೋಡಿ, ಕಣ್ಣು ಮುಂದೆನೆ ನಿನ್ನೆ ಇವತ್ತು ನೀವು 1 ರೂಪಾಯಿ ಕರೆಕ್ಟಾ, ಮಾರ್ಕೆಟ್ ಓಪನ್ ಆಯಿತು, ಗ್ಯಾಪ್ ಅಪ್ ಆಯಿತು, ಮೇಲೋಯ್ತು, ಮತ್ತೆ ಅಲ್ಲಿ 1 ರೂಪಾಯಿ ಅದು, ಅಲ್ಲಿಂದ 154 ರೂಪಾಯಿ ಬಿಟ್ಬಿಡಿ. ಕ್ಲೋಸ್ ಎಷ್ಟಾಯಿತು? 0 ಆಗಿಲ್ಲ ಅಂತ ಹೇಳಕ್ ಬರ್ತಾ ಇದ್ದೀನಿ. ನಿಮ್ಗೆ ಅರ್ಥ ಆಯ್ತಾ? OTM ಔಟ್ ಆಫ್ ದಿ ಮನಿ 0 ಆಗಿಲ್ಲ, 102 ರೂಪಾಯಿ 50 ಪೈಸೆ ಕ್ಲೋಸ್ ಆಗಿದೆ. ಇನ್ನೇನು ಬೇಕು? 1 ರೂಪಾಯಿ. ಹೌದು. ಪರ್ಸೆಂಟೇಜ್ ಲೆಕ್ಕ ಮಾಡಿದ್ರು ನಿಯರ್ಲಿ 0.5% 1% ಸಿಕ್ತಲ್ಲ. ಎಲ್ಲಿ ಸರ್ 0.5%, 1%? 1.5%. ಹೆಂಗ್ 1.5% ಹೇಳ್ತಿದ್ದೀರಾ? 1 ರೂಪಾಯಿಂದ 100 ರೂಪಾಯಿ ಅಂದರೆ ಎಷ್ಟಾಯ್ತು? ಇಲ್ಲ, ಆಮೇಲೆ ಅಪಾರ್ಥ ಮಾಡ್ಕೊಂಬಿಟ್ಟು ಏನೇನೋ ಅನ್ಕೊಂಬಿಟ್ರೆ ನೀವೇ ಲೆಕ್ಕ ಮಾಡ್ಕೊಳ್ಳಿ. ನಮಗೆ ಏನು ಮ್ಯಾಥಮೆಟಿಕ್ಸ್ ಬರಲ್ಲ, ಬೇಕಾಗಿಲ್ಲ ಮ್ಯಾಥಮೆಟಿಕ್ಸ್ ಏನಕ್ಕೆ ಮಾರ್ಕೆಟ್ ಇದ್ರೆ ಸಾಕು. ಹೌದು. ಏನೋ ಲೆಕ್ಕ ಮಾಡ್ಕೊಳ್ಳಿ. ಇದೆಲ್ಲ ಯಾಕೆ ಮಿಸ್ ಮಾಡ್ಕೊಳ್ತಾ ಇದ್ದೀರಾ? ಅದು ಕರೆಕ್ಟ್. 0 ಅನ್ನೋ ಮೈಂಡ್ಸೆಟ್ಟು ನಾವು ಕೇಳಿದ್ದು ನಮಗೆ ವಾಪಸ್ ಬಂದ್ಬಿಡುತ್ತೆ. ಅರ್ಥ ಆಯ್ತಲ್ಲ? ಸೊ ಇದು ನಿಜ. ಬಟ್ ನಂಬಿಕೆ ಏನು? 0 ಆಗುತ್ತೆ. ಕರೆಕ್ಟಾ? ಕರೆಕ್ಟ್. ನಿಜ ಬಂದು ಮಾರ್ಕೆಟಲ್ಲಿ ನೋಡಬೇಕು, ನಂಬಿಕೆಯನ್ನು ನಾವು ಕೇಳಿಸ್ಕೊಂಡಿರೋದು. ಕರೆಕ್ಟ್. 0 ಅಂತ ಕೇಳಿಸ್ಕೊಂಡ್ರೆ ನಾವು ಹೀರೋ ಎಲ್ಲ ಆಗೋಕ್ಕಾಗುತ್ತೆ, 0ನೇ ಆಗೋಕ್ಕಾಗೋದು. ಕರೆಕ್ಟ್ ಅಲ್ಲ? ಸೊ ಬೇರೆ ಯಾವ್ದು ಬೇಕು? ಇದು ಓವರಾಲ್ ನಿಮಗೆ ಕ್ಲಾರಿಟಿ ಸಿಕ್ತು ಅನ್ಸುತ್ತೆ. ಕರೆಕ್ಟ್. ನೀವು ಹೇಳಿದ್ದು ಈ ಪಾಯಿಂಟ್ ತುಂಬ ಕ್ಲಾರಿಟಿ ಬಂತು. ಆ್ಯಕ್ಚುಲಿ ಅವ್ರು ಕೇಳಿರೋ ಪ್ರಶ್ನೆಗೆ ಕರೆಕ್ಟ್ ಕ್ಲಾರಿಟಿ ಸಿಕ್ತು. ಏನಪ್ಪ ಅಂದರೆ ನನಗನ್ಸಿ ನೋಡ್ತಿರೋ ಎಲ್ಲ ವ್ಯೂವರ್ಸ್ಗೂ ಈ ಪಾಯಿಂಟ್ ಕ್ಲಾರಿಟಿ ಸಿಗುತ್ತೆ ಅನ್ಸುತ್ತೆ. 100% ಸಿಗಬೇಕು ಅನ್ನೋದು. ಹೌದು. ಏನಪ್ಪ ಅಂದರೆ ನೀವು ಟ್ರೇಡ್ ತೊಗೊಳ್ಳೋವಾಗ ಮಾರ್ಕೆಟ್ ಮೂವ್ಮೆಂಟ್ಗೆ ಆಪೋಸಿಟ್ ಟ್ರೇಡ್ ತೊಗೊಂಡಿರೋವಾಗ OTM ಆಗಲಿ ATM ಆಗಲಿ ಅದು 0 ಆಗೋದು ಖಂಡಿತ. ಅದರಲ್ಲೂ ಸುಮಾರು ಸತಿ ITM ಸ್ಟ್ರೈಕ್ ಪ್ರೈಸೇ OTM ಆಗಿ ಚೇಂಜ್ ಆಗಿ 0 ಆಗ್ಬಿಡುತ್ತೆ. ಸೊ ಆ ಒಂದು ಆ್ಯಂಗಲಲ್ಲಿ ನೋಡಿದಾಗ ಹೌದು, ನೀವು ITM 0 ಆಗೋ ಚಾನ್ಸಸ್ ಇದೆ. ಹೌದು, ಆಗಿದೆ. ನಾವು ನೋಡಿರೋ ಎಕ್ಸಾಂಪಲ್ ಅಲ್ಲೇ. ಸೊ ಬರೀ OTM 0 ಆಗುತ್ತೆ ಅನ್ನೋದಲ್ಲ, ITM 0 ಆಗುತ್ತೆ. ಬಟ್ ರಾಂಗ್ ಸೈಡಲ್ಲಿ ಕೂತ್ಕೊಂಡಾಗ ಅದಾಗುತ್ತೆ. ಹೌದು, ಕರೆಕ್ಟ್. ಮೋಸ್ಟ್ಲಿ ಮೆಂಬರ್ ಯಾರು ಕೇಳಿದಾರೋ, ನಮ್ಮ ಸೋಷಿಯಲ್ ಮೀಡಿಯಾ ಮೆಂಬರ್, ಡೈನಮಿಕ್ ಮೆಂಬರ್ ಗೊತ್ತಿಲ್ಲ, ಅರ್ಥ ಆಗ್ತಾ ಇದೆ ಅನ್ಸುತ್ತೆ. ಹೌದು. ಸ್ವಲ್ಪ ಇನ್ನೊಂದು ಸ್ವಲ್ಪ ಜಾಲಾಡ್ಸೋಣ.
ಮತ್ತು ಇನ್ನೊಂದು ಕ್ಲಾರಿಟಿ ಕೊಟ್ಟಿದ್ದು ನೀವು ಮಾರ್ಕೆಟ್ ಮೂವ್ಮೆಂಟ್ಗೆ ಫೇವರ್ ಆಗಿ ಟ್ರೇಡ್ ತೊಗೊಂಡಾಗ ITM ಅಲ್ಲ ATM ಅಲ್ಲ ಅದು ಯಾವುದು ಝೀರೋ ಆಗಲ್ಲ, ಮತ್ತು ಕರೆಕ್ಟ್ OTM ಸ್ಟ್ರೈಕ್ ಪ್ರೈಸ್ ತೊಗೊಂಡು ಅದು ITM ಕನ್ವರ್ಟ್ ಆಗಿರೋಂಥದ್ದು ಯಾವುದು ಝೀರೋ ಆಗಿಲ್ಲ ಅನ್ನೋದನ್ನು ನೀವು ತುಂಬ ಕ್ಲಾರಿಫೈ ಮಾಡಿದ್ದೀರಾ. ಬಟ್ ನೀವು ಈ ಕ್ಲಾರಿಟಿ ಕೊಡೋದ್ರ ಜೊತೆಲಿ ಒಂದು ಕ್ಯೂರಿಯಾಸಿಟಿ ಖಂಡಿತ ಇವಾಗ ನೋಡಿರೋ ವ್ಯೂವರ್ಸ್ ಎಲ್ರಿಗೂ ಈ ಒಂದು ಕ್ಯೂರಿಯಾಸಿಟಿ ಬಂದಿರತ್ತೆ, ನನಗೂ ಬಂದಿದೆ. ಏನಪ್ಪ ಅಂದರೆ ನೀವು ಆಲ್ರೆಡಿ ನೋಡ್ತಾ ಇದ್ದೀನಿ ಇದ್ರೂ ಗೊತ್ತಾದಷ್ಟು ಇನ್ನೂ ಒಳ್ಳೇದೇ ಅಲ್ವಾ. ಸೊ ನೀವು ಸ್ಟಾರ್ಟಿಂಗಲ್ಲೇ ಈ ಒಂದು ಪಾಯಿಂಟ್ ಹೇಳಿದ್ರಿ, ಯಾವ ಅಥೆಂಟಿಸಿಟಿ ಮೇಲೆ ನೀವು ಟ್ರೇಡ್ ಮಾಡ್ತಿದ್ದೀರಾ, ಯಾವ ಬೇಸಿಸ್ ಮೇಲೆ ನೀವು ಟ್ರೇಡ್ ಮಾಡ್ತಿದ್ದೀರಾ ಅಂತ. ಸೊ ನನಗೆ ಗೊತ್ತಿ ಸುಮಾರು ಜನ ಇವಾಗ ಆಪ್ಷನ್ ಪ್ರೀಮಿಯಂ ಝೀರೋ ಆಗತ್ತೆ ಅಂತ ಆಪ್ಷನಲ್ಲಿ ಟ್ರೇಡ್ ಮಾಡೋ ಭಯ ಇರೋರಿಗೆ ಈ ಒಂದು ಕ್ಲಾರಿಟಿನೇ ಇದ್ದಿರಲ್ಲ. ಓಹೋ. ಸೊ ನಾನು ಕೇಳೋದೇನಪ್ಪ ಅಂದರೆ ನೀವು ಯಾವ ಥರ ಮಾಡ್ತೀರಾ, ನಿಮ್ಮ ಇವಾಗ ನಿಮ್ಮ ಟ್ರೈನಿಂಗ್ ತೊಗೊಂಡು ಟ್ರೇಡ್ ಮಾಡೋಂಥ ಮೆಂಬರ್ಸ್, ಡೈನಮಿಕ್ ಮೆಂಬರ್ಸ್ ಆಗಲಿ, ಅವ್ರು ಯಾವ ಥರ ಟ್ರೇಡ್ ಮಾಡ್ತಾರೆ ಅದೊಂದು ಕ್ಲಾರಿಟಿ ಕೊಟ್ಬಿಟ್ರೆ ಇದು ತುಂಬ ಕ್ಲಾರಿಟಿ. ಅದಕ್ಕೆ ಸಿಂಪಲ್ ಸರ್, ಇವಾಗ ನಮ್ಮದು ಡೈನಮಿಕ್ ಲೈವ್ ಅಂತ ರಿಯಲ್ ಟೈಮ್ ಇದಿದೆ, ಅದು ಏನು ಸಾಫ್ಟ್ವೇರ್ ಗೊತ್ತಲ್ಲ ಅದು. ಅದ್ರಲ್ಲಿ ಬಂದು ಇವಾಗ ನೋಡಿ ತೋರಿಸ್ತೀನಿ, ತೋರಿಸ್ಕೊಂಡು ಹೇಳಿದ್ರೆ ನಿಮ್ಗೆ ಇನ್ನೂ ಈಸಿ. ಎಕ್ಸಾಂಪಲ್ ಇದ್ರೆ ಇನ್ನೂ ಬೆಸ್ಟ್ ಇರುತ್ತೆ. ಇದು ಓಪನ್ ಮಾಡ್ತೀನಿ, ಇದು ಸೊ ಓಪನ್ ಆಯಿತು. ಯಾವುದು ಫಿನ್ ನಿಫ್ಟಿ ಅಲ್ಲ, ನಿಫ್ಟಿ ಇದು ಫಿನ್ ನಿಫ್ಟಿ ಶಾರ್ಟ್ ಫಾರ್ಮಲ್ಲಿ. ಎಸ್, ಡನ್. ಈಗ ನೋಡಿ ಇಲ್ಲಿ ಇದು ಬಂದು ನಾರ್ಮಲಿ ಎರಡು ಕಡೆ ಇದೆ. ಇದನ್ನ ಚಾರ್ಟು ಟೆಕ್ನಿಕಲ್ ಅನಾಲಿಸಿಸು ಅಂತ ಅನ್ಕೊಂಡ್ರೆ ಅದು ಮೂರ್ಖತನ. ಸೊ ಅದಲ್ಲ, ಇದು ಇವಾಗ ನಮಗೆ ಮನುಷ್ಯನಿಗೆ ಎರಡು ಕಣ್ಣಿದೆ, ಎರಡು ಕಣ್ಣ ಒಂದನ್ನೇ ನೋಡ್ತೀವಿ. ಎರಡು ಕಣ್ಣಲ್ಲಿ ಯಾವುದೋ ಇವಾಗ ನಾನು ನೋಡ್ತಾ ಇದ್ದೀನಿ ಕ್ಯಾಮ್ರಾ ನೋಡ್ತೀನಿ ಅಂದರೆ ಒಂದು ಕ್ಯಾಮ್ರಾನ ಎರಡು ಕಣ್ಣಿಂದ ನೋಡ್ತೀನಲ್ಲ, ಆ ಥರ ಒಂದು ಮಾರ್ಕೆಟ್ನ ಎರಡು ಕಣ್ಣಿಂದ ನೋಡೋದು. ಬಟ್ ಮಾರ್ಕೆಟ್ ಎರಡು ಥರ ಹೆಂಗೆಲ್ಲ ಮೂವ್ ಆಗುತ್ತೆ ಅನ್ನೋದೆಲ್ಲ ಇಲ್ಲಿ ಬಂದು ಗೊತ್ತಾಗ್ಬಿಡುತ್ತೆ. ಇದ್ರ ಪಕ್ಕದಲ್ಲೇ ನೋಡಿ ಸ್ಟ್ರೈಕ್ ಪ್ರೈಸ್, ಆಟೋಮೆಟಿಕ್ ಆಗಿ ಸ್ಟ್ರೈಕ್ ಪ್ರೈಸ್ ಬಂದ್ಬಿಡುತ್ತೆ. ಅವರ್ಲಿ ಏನಾದ್ರು ಪ್ರೈಸ್ ತುಂಬಾ ಜಾಸ್ತಿ ಮೂವ್ ಆಗಿ ಚೇಂಜ್ ಆಗಬೇಕಾ, ಬೇರೆ ಯಾವುದೋ ಏನು ಒಂದು 6-7 ಅವರ್ ಇರುತ್ತಲ್ಲ, ಅದರಲ್ಲಿ ಯಾವ ಅವರಲ್ಲಿ ತಗೋಬೇಕೋ ಆ ಅವರಲ್ಲಿ ಇಮಿಡಿಯೇಟ್ ಆಗಿ ಸ್ಟ್ರೈಕ್ ಪ್ರೈಸ್ ನಿಮ್ಗೆ ನೋಡಿದ್ರೆ ಪಕ್ಕದಲ್ಲೇ ಕಾಣಿಸ್ಬೇಕು. ಇಲ್ಲಿ ನೋಡಿ ಪಕ್ಕದಲ್ಲೇ ಕಾಣಿಸುತ್ತೆ, ಕೆಳಗಡೆ ಇನ್ಫಾರ್ಮೇಶನ್ ಇರುತ್ತೆ, ನೀನು ತಗೋಬೇಕಾ ತಗೋಬಾರ್ದು ಅಂತ. ಇಲ್ಲಿ ಏನು ನೀವು ಈ ಲೈನ್ನು ನೋಡ್ಬಿಟ್ಟು ಆಮೇಲೆ ಯಾವುದದು ಈ ಯಾರೋ ಮಾರ್ಕು ಅದೆಲ್ಲ ನೋಡ್ಬಿಟ್ಟು ಅದೇ ಬೈಸಲ್ಲು ಅನ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ. ಗೊತ್ತಿಲ್ದಿರೋ ವಿಷಯ ಗೊತ್ತಿಲ್ಲದೆ ಇರೋ ಅಂತ ಪರಿಸ್ಥಿತಿಗೆ ಹೋಗ್ಬಿಡುತ್ತೆ. ಇದು ಹಂಗಲ್ಲ, ನಮಗೆ ಬೈ ಇದೆ, ಬೈ ಸೆಲ್ಲು, ರಿವರ್ಸು, ರೀ ಎಂಟ್ರಿ, ಮತ್ತೆ ಎಕ್ಸಿಟ್ಟಲ್ಲಿ ರೀ ಎಂಟ್ರಿಲಿ ಎಕ್ಸಿಟ್ಟು, ಈ ಥರ ಮಲ್ಟಿಪಲ್ ಮಾಡಬೇಕು. ಆ್ಯಕ್ಚುಲಿ ಎರಡೇ ಆ್ಯಕ್ಷನ್ ಆದ್ರೂ, ಆ್ಯಕ್ಷನ್ ಎರಡೇ, ಎಂಟ್ರಿ ಎಕ್ಸಿಟೇ. ಅದರಲ್ಲಿ ಎಲ್ಲಿ ಒಂದು ಎಂಟ್ರಿ ಆದರೆ ಒಂದು ಎಕ್ಸಿಟ್ ಆದಾಗ ಹಂಗೆ ರಿವರ್ಸ್ ಮಾಡಿದ್ಮೇಲೆ ಮತ್ತೆ ಎಕ್ಸಿಟ್ ಆಗಿ ಮತ್ತೆ ಹಂಗೆ ರಿವರ್ಸ್ ಮಾಡೋದು, ಇಂಥದ್ದೆಲ್ಲ ಇರುತ್ತಲ್ಲ, ಇದೆಲ್ಲನೂ ಕಾಂಬಿನೇಷನ್ ಬಂದು ಇಲ್ಲಿ ಇರೋದು. ಇದು ಬಂದು ಅಪಾರ್ಥ ಮಾಡ್ಕೊಬಿಡಿ, ಯಾವುದೋ ಪರದೇಶದವ್ರದ್ದಲ್ಲ ಅಂತ ಅವಾಗವಾಗ ಹೇಳ್ತಾ ಇರ್ತೀನಲ್ಲ, ಇದು ನಮ್ಮ ದೇಶದ್ದೇ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹೇಳಿದ್ರೆ ಆಲ್ ಇಂಡಿಯಾ ಕರ್ನಾಟಕ ಟೂರ್ ಹೊಡೆದ ಒಂದು ಕರ್ನಾಟಕದೊಂದು ಒಂದೇ. ಸೊ ನೋಡಿ ಇಲ್ಲಿ ನೋಡಿ, ಬೆಳಗ್ಗೆ ಇದು 4ನೇ ತಾರೀಕು ಒಂದು 2-3 ಟ್ರೇಡ್ ತೋರಿಸ್ತೀನಿ. ಅವಾಗ ನಿಮ್ಗೆ ಮೋಸ್ಟ್ಲಿ ಒಂದು ಟ್ರೇಡ್ ತೋರಿಸ್ಬಿಟ್ರೆ ಏನಾಗುತ್ತೆ, ಈ ಯಾವುದೋ ಒಂದು ಫ್ಲೂಕಲ್ಲಿ ಬಂದ್ಬಿಡ್ತು ಅನ್ನೋದು ಇರುತ್ತೆ. ಒಂದು ಈ 1 ವೀಕ್ ವೀಕ್ಲಿ ಆಪ್ಷನ್ನು, ಆ ವೀಕ್ಲಿ ಆಪ್ಷನ್ 1 ವೀಕಲ್ಲಿ ತೋರಿಸ್ತೀನಿ ನಿಮಗೆ ಎಕ್ಸ್ಪೈರಿವರೆಗೂ. ಒಂದು ಮೂರು ಟ್ರೇಡ್ ತೋರಿಸ್ತೀನಿ ನಿಮಗೆ ಅವಾಗ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ, ನೋಡೋರ್ಗೂ ಮೆಂಬರ್ಸ್ಗೂ ಅವ್ರಿಗೂ ಅರ್ಥ ಆಗುತ್ತೆ. ಖಂಡಿತ. ಸೊ ಇಲ್ಲಿ ನೋಡಿ, ಇಲ್ಲಿ 4th ಮಾರ್ಕೆಟ್ ಕ್ಲೋಸಿಂಗಲ್ಲಿ ಇಲ್ಲಿ ಈ ಲೈನ್ ಬಂದು ಹಿಂಗೆ ಬಂದಾಗ ಬೈ ಅನ್ನೋ ಕೌಂಟ್ ಅದು. ನೆಕ್ಸ್ಟ್ ಡೇ 5th ಮಾರ್ನಿಂಗು ನಾವು ಎಂಟ್ರಿ ತಗೊಳ್ತೀವಿ. ಇಲ್ಲಿ ಬೈ ಅಂತ ಬಂದಾಗ ಯಾವಾಗೂ ಮೇಲ್ಗಡೆ ಹೋಗುವಂಥ ಆ್ಯಕ್ಷನ್ ಇರುತ್ತೆ ನಾರ್ಮಲಿ. ಇಲ್ಲೊಂದು ಇಶ್ಯೂ ಇದೆ, ಏನು ಗೊತ್ತಾ, ಹಂಗಂತ ಬಂದ್ರೂ ಬೈ ಮಾಡಬೇಡ ಅಂತ ಕೆಳಗಡೆ ನೋಡಿ ಇಲ್ಲಿ ಹೇಳ್ತಾ ಇದೆ. ಬೈ ಸಿಗ್ನಲ್ ಇದೆ, ವೆಯ್ಟ್ ಮಾಡು, ಬೈ ಮಾಡಬೇಡ, ಕರೆಕ್ಟ್ ಅಂತ ಹೇಳ್ತಾ ಇದೆ. ಬೈ ಮಾಡಬೇಡ, ಬೈ ಇದೆ, ಬೈ ಮಾಡಬೇಡ ಅಂದ್ರೆ ಏನರ್ಥ, ವೆಯ್ಟ್ ಮಾಡಿ, ಟ್ರೇಡ್ ಮಾಡಬೇಡಿ ಅನ್ನೋದು. ಬೈ ಮಾಡಬೇಡ ಅಂತ ಅರ್ಥ, ಟ್ರೇಡ್ ಮಾಡಬೇಡಿ ಅಂತ ಅರ್ಥ ಅಲ್ಲ. ಕರೆಕ್ಟ್, ಬೈ ಮಾಡಬೇಡ ಅಂತ ಅರ್ಥ. ಬೈ ಮಾಡಬೇಡ ಅಂದ್ರೆ ಓಹೋ ಹಂಗಾರೆ ಕೆಳಗಡೆ ಹೋಗುತ್ತೆ ಮಾರ್ಕೆಟ್
ಅಂತ ನಾವು ನಮ್ಮ ಮೆಂಬರ್ಸ್ ಎಲ್ಲ ಅರ್ಥ ಮಾಡ್ಕೊಂಡು ಏನು ಮಾಡ್ತಾರೆ, ಸೆಲ್ ಮಾಡ್ತಾರೆ ಯಾವುದರಲ್ಲಿ, ಫ್ಯೂಚರ್ಸ್ ಮಾರ್ಕೆಟಲ್ಲಿ. ಅದೇ ಆಪ್ಷನ್ಸಲ್ಲಿ ಏನು ಮಾಡ್ತಾರೆ, ಪುಟ್ ಆಪ್ಷನ್ ಬೈ ಮಾಡ್ತಾರೆ. ನೆಕ್ಸ್ಟ್ 5th ಬಂದು ಪುಟ್ ಆಪ್ಷನ್ ಬೈ ಮಾಡಿದ್ದಾಯಿತು. ಸರಿ, ಅರ್ಥ ಆಯ್ತು. ಯಾಕೆ ನೋಡಿ, ಇಲ್ಲಿ ಕ್ಲೀನಾಗಿ ಹೇಳ್ಬಿಡುತ್ತೆ, ಬೈ ಸಿಗ್ನಲ್, ವೆಯ್ಟ್ ಅಂಡ್ ಬೈ ಅಂದರೆ ಡೋಂಟ್ ಬೈ, ವೆಯ್ಟ್ ಮಾಡಪ್ಪ, ನಿಮ್ಗೆ ಅಗೇನ್ಸ್ಟ್ ಹೋಗುತ್ತೆ. ಇದನ್ನ ನಾರ್ಮಲ್ ಆಗಿ ನೀವೇನಾರು ಗೊತ್ತಿಲ್ದಿರೋರು ಅನ್ಕೊಂಡ್ಬಿಟ್ರೆ, ಬೈ ಬಂತು ಕೆಳಗೆ ಬಂದ್ಬಿಡ್ತು, ಏನು ಅರ್ಥ ಆಗಿಲ್ಲ ಅಂದ್ರೆ ಯಾವ್ಯಾವುದೋ ನೋಡ್ಬಿಟ್ಟು ಬಂದ್ರೆ ಕರೆಕ್ಟ್ ಇಂಡಿಯಾದವ್ರು ಮಾಡಿದ್ದು ನೋಡ್ಬೇಕಲ್ವ. ಸೊ ನಂಬರ್ 1. ಆಮೇಲೆ ಇದು ಈ ಡೇ ಟ್ರೇಡಿಂಗ್ ಅಂತ ಮಾಡ್ತಾರಲ್ಲ, ಡೇ ಟ್ರೇಡಿಂಗು, ಇನ್ನೊಂದು ಇಂಟ್ರಾ ವೀಕ್ ಟ್ರೇಡಿಂಗು. ಇಂಟ್ರಾ ವೀಕ್ ಅಂತ ಮಾಡ್ತಾರೆ, ಇಂಟ್ರಾ ಡೇ ಅಂತ ಮಾಡ್ತಾರೆ. ಬಟ್ ಇಂಟ್ರಾ ವೀಕು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಬರೀ ನಮ್ಮ ಡೈನಮಿಕ್ ಮೆಂಬರ್ಸ್ ಮಾತ್ರ ಗೊತ್ತಿರುವಂಥದ್ದು ಇಂಟ್ರಾ ವೀಕು. ಇಂಟ್ರಾ ವೀಕ್ನ ಅದೇನು ಹೇಳ್ತಾರೆ ಅಂತ ಬೇರೆ ನಾರ್ಮಲ್ ಲ್ಯಾಂಗ್ವೇಜಲ್ಲಿ ಗೊತ್ತಿಲ್ಲ ನನಗೆ. ನಮ್ಮ ಮೆಂಬರ್ಸ್ ಎಲ್ಲ ಹೇಳೋದು ಇಂಟ್ರಾ ವೀಕು, ಇಂಟ್ರಾ ಡೇ ಎರಡೂ ಹೇಳ್ತಾರೆ. ನಾನು ಅದೇ ಯೂಸ್ ಮಾಡ್ತೀನಿ. ಓಕೆ ಅಲ್ಲ, ಇದು ನೋಡಿ ಎರಡು, ಈ ಕಡೆ ಇಂಟ್ರಾ ವೀಕು, ಈ ಕಡೆ ಇಂಟ್ರಾ ಡೇ ಇದೆ. ಹೌದು. ಸೊ ಇಲ್ಲಿ 5ನೇ ತಾರೀಕು ಬೆಳಗ್ಗೆ ಓಪನ್ ಆದಾಗ ITM ಇನ್ ದ ಮನಿ ಆಪ್ಷನ್ನು ಅದು ಬಂದು 21,700 ಪುಟ್ ಆಪ್ಷನ್. ಆ ಸ್ಟ್ರೈಕ್ ಪ್ರೈಸ್ ಇಲ್ಲಿರೋ ಪುಟ್ ಆಪ್ಷನ್ ತಗೊಂಡ್ರೆ 40 ಲಾಟ್ ಸೈಜ್ ಇದು, ಅದೊಂದು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಕರೆಕ್ಟ್. ಇದು ತಗೊಂಡಿರೋದು ಎಂಟ್ರಿ ಪ್ರೈಸ್ ಬಂದು 167 ರೂಪಾಯಿ. ಕ್ಲಿಯರ್ ಆಯ್ತಾ? ಅದೇ ಜಾಗದಲ್ಲಿ ATM ತಗೋಬಹುದು. ATM ಬಂದು ಸೇಮ್ ಟೈಮು 21,600 ರೂಪಾಯಿ ಇದೆ ATM ಅದು ಸ್ಟ್ರೈಕ್ ಪ್ರೈಸ್. ಸೊ ಅದು ಬಂದು ಪುಟ್ ಆಪ್ಷನ್ ಸಿಕ್ಕಿದ್ದು ಪ್ರೈಸ್ ಬಂದು 110 ರೂಪಾಯಿ, 40 ಲಾಟ್ ಸೈಜ್, ಅದನ್ನು ಮರಿಬೇಡಿ. ಅದೇ ಥರ OTM ಇದು ಬಂದು ಎಕ್ಸ್ಪೈರಿ ಡೇ ಅಲ್ಲ, 5ನೇ ತಾರೀಕು. ಹೌದು, 5ನೇ ತಾರೀಕು ಎಕ್ಸ್ಪೈರಿ ಡೇ ಅಲ್ಲ. ಇಲ್ಲಿಂದ ಮೂರನೇ ಟ್ರೇಡ್ಗೆ ಎಕ್ಸ್ಪೈರಿ ಆಗಿಬಿಡುತ್ತೆ. ಈ ಒಂದು ಟ್ರೇಡ್ ಇನ್ನೊಂದು ಟ್ರೇಡ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಸೊ OTM ಬಂದು 21,400 ರೂಪಾಯಿ ಸ್ಟ್ರೈಕ್ ಪ್ರೈಸು. ಇದು ಬಂದು ನೆಕ್ಸ್ಟ್ ಅದೇ ಸೇಮ್ ಮಾರ್ನಿಂಗ್ 5th ಜಾನ್. ಇದರಲ್ಲಿ ಬಂದು 36 ರೂಪೀಸ್ ಎಂಟ್ರಿ ಪಾಯಿಂಟ್ ಪ್ರೀಮಿಯಂ ಕೊಟ್ಟಿದ್ದೀವಿ, 36 ರೂಪೀಸ್. ಅರ್ಥ ಆಯ್ತು ಅನ್ಸುತ್ತೆ. ಅರ್ಥ ಆಯ್ತು. ಈ OTMಗೆ 1,440 ರೂಪಾಯಿ ಆಯಿತು ಇನ್ವೆಸ್ಟ್ಮೆಂಟ್. ಇದೇ ಬಂದು ATMಗೆ 4,400 ರೂಪಾಯಿ ಆಯಿತು. ಅದೇ ಬಂದು ITM ಇನ್ ದ ಮನಿಗೆ 6,680 ರೂಪಾಯಿ ಆಯಿತು. ಹೌದು, ಕ್ಲಿಯರ್ ಅಲ್ಲ? ಸೊ ಅದೇ 5ನೇ ತಾರೀಕು ಬೆಳಗ್ಗೆ ನಾವು ಎಂಟ್ರಿ ತಗೊಳ್ಳುವಾಗ ಸ್ಪಾಟ್ ಪ್ರೈಸ್ ಬಂದು 21,556, 60, 65 ಆ ರೇಂಜಲ್ಲಿ ಇತ್ತು. ಸರಿ. ಪಕ್ಕದಲ್ಲೇ ನಮ್ಗೆ ಏನಾಗುತ್ತೆ, ಸ್ಪಾಟ್ ಪ್ರೈಸ್ ನೋಡಿದ್ರು ಅಲ್ಲೇ ಏನು ಸ್ಟ್ರೈಕ್ ಪ್ರೈಸ್ ಕಾಣಿಸ್ಬೇಕು. ಹೌದು. ನಮ್ಗೆಲ್ಲೋ ಹೋಗಿ ಇನ್ನೊಂದು ಸೈಟಲ್ಲಿ ಹುಡ್ಕೋದು, ಇನ್ನೊಂದು ಯಾವುದೋ ಸಾಫ್ಟ್ವೇರ್ ಇಟ್ಕೊಂಡು ನೋಡಿ ಇದು ಸಾಫ್ಟ್ವೇರ್ ಅನ್ನೋದಲ್ಲ, ಅದೆಲ್ಲ ಸ್ವಲ್ಪ ನಮಗೆ ಅಷ್ಟು ಫೀಲ್ ಗುಡ್ ಆಗಲ್ಲ. ಹೌದು. ಸೊ ಆ ರೀಸನ್ ಎಲ್ಲ ಪಕ್ಕದಲ್ಲೇ ಇದ್ಬಿಡ್ಲಿ, ಎಲ್ಲ ನಮ್ಮದೇ ಇರಲಿ, ನಮ್ಮ ಕಣ್ಣಿನ ಥರನೇ ಆ ಒಂದು ಕಣ್ಣಿರಲಿ ಅನ್ನೋದು ನಮ್ಮ ಇದು. ಇದೇ 8th 5th ನೀವು ಪುಟ್ ಆಪ್ಷನ್ ತಗೊಂಡ್ರಿ, 8th ಬಂದು ಎಕ್ಸಿಟ್ ಆದ್ವಿ. ಯಾಕೆ 6th 7th ಸಾಟರ್ಡೆ ಸಂಡೇ ಇತ್ತಲ್ಲ, ಹೌದು, ಹಾಲಿಡೇ ಬರುತ್ತೆ. ಸೊ 8th ಬಂದು ಎಕ್ಸಿಟ್ಗೆ ಏನು ಹೇಳ್ತು, ಇದೇ ನಮ್ಮ ಡೈನಮಿಕ್ ಲೈವ್ ಅಂದರೆ 167 ರೂಪಾಯಿಗೆ ಇನ್ ದ ಮನಿ ತಗೊಂಡಿದ್ದು ಆಪ್ಷನ್ನು 403 ರೂಪಾಯಿಗೆ ಎಕ್ಸಿಟ್ ಆದ್ವಿ 8th. ಯಾಕೆ ಎಕ್ಸಿಟ್ ಆದ್ವಿ 8th? ರೀಸನ್ ಏನಪ್ಪ ಅಂದರೆ 8th ಎಕ್ಸಿಟ್ ಆಗೋಕ್ಕೆ ನಾನು ಅವಾಗಲೇ ಹೇಳ್ದಂಗೆ ಬರೀ ಲೈನ್ ಬಂದರೆ ಸಿಗ್ನಲ್ ಅಲ್ಲ, ಇದು ಬಂದು ಮಲ್ಟಿಪಲ್ ಕಾಂಬಿನೇಷನ್ ಸಿಗ್ನಲ್. ಎರಡು ಕಣ್ಣಲ್ಲಿ ಒಂದು ನೋಡೋ ಥರ ಇದರಲ್ಲಿ ಮಲ್ಟಿಪಲ್ಲು, ಎರಡು ಕಣ್ಣಲ್ಲಿ ನೋಡಿದ್ರೆ ಎರಡು ಕಡೆ ಎಲ್ಲ ಕಾಣಿಸ್ಬಿಡ್ಬೇಕು. ಹೌದು, ಅದು ಯಾವುದೇ ಟ್ರಬಲ್ ಇರಲ್ಲ. ಪ್ರಪಂಚ ಎಲ್ಲ ಹೋಗಿ ಏನಕ್ಕೆ ನೋಡಬೇಕು, ಒಂದೇ ಕಡೆ ನೋಡಿದ್ರೆ ಸಾಕಲ್ಲ ಅಂತ ನಾವೆಲ್ಲ ಮಾಡಿಟ್ಕೊಂಡಿರೋದು. ಸೊ 8th ಬಂದು ಇದು ಸಿಗ್ನಲ್, ಇದು ಎಕ್ಸಿಟ್ಗೆ. ಇದು ನೋಡ್ತಾ ಇದ್ದೀರಲ್ಲ ಇದು. ಹೌದು. ದೆನ್ ಅದೇ ಟೈಮಲ್ಲಿ ಅರ್ಧ ಮನಿ ತಗೊಂಡಿರೋರು ಯಾರೇ ಮೆಂಬರ್ಸ್ ಅರ್ಧ ಮನಿ ತಗೊಂಡಿದ್ರೆ ಅವ್ರು ಬಂದು 110 ರೂಪಾಯಿಗೆ ಎಂಟ್ರಿ ಆಗಿದ್ದು 8th ಈ ಒಂದು ಪರ್ಟಿಕ್ಯುಲರ್ ಸಿಗ್ನಲ್ಗೆ 311 ರೂಪಾಯಿಗೆ ಎಕ್ಸಿಟ್. ನಿಮ್ಗೆ ಅರ್ಥ ಆಯ್ತು?
ಸೊ ಅದೇ ಇನ್ನೊಂದು ಒ ಟಿ ಎಮ್ ನಾವು ಅಲ್ಲಿಗೆ ಬರ್ತೀವಿ, ಝೀರೋಗೆ ಬರ್ತೀವಿ. OTMದು 36 ರೂಪಾಯಿ ಅಲ್ಲಿ ಬಂದು ಪುಟ್ ಆಪ್ಷನ್ ತಗೊಂಡಿರೋದು. ಇಲ್ಲಿ ಬಂದು ಈ ಒಂದು ಪರ್ಟಿಕ್ಯುಲರ್ ಸಿಗ್ನಲ್ಗೆ ಎಕ್ಸಿಟ್ ಆಗಿದ್ದು 130 ರೂಪಾಯಿ. ಫ್ಯಾಂಟಾಸ್ಟಿಕ್. ಅಲ್ಲೇನು ಏನಿದೆ 8th ಬಂದು ಮತ್ತೆ ಸೋಮವಾರ, ಹೌದು, ನಿನ್ನೆ ಕರೆಕ್ಟ್ ಅಲ್ಲ? ಇನ್ನು ಒಂದೇ ದಿನ ಇದೆ ಎಕ್ಸ್ಪೈರಿಗೆ, ಇನ್ನು ಝೀರೋ ಆಗಿಲ್ಲ ಇದು. ಕರೆಕ್ಟ್ ಅಲ್ಲ? ಇದು ಒಂದು ಟ್ರೇಡ್. ಈ ಸಿಗ್ನಲ್ ಅಲ್ಲಿ ಏನಪ್ಪ ಮಾಡಬೇಕು, ಅವಾಗಲೇ ವೆಯ್ಟ್ ಅಂಡ್ ಬೈ ಅಂತ ಹೇಳ್ತಾರಲ್ಲ, ಅದು ಈ ಸಿಗ್ನಲ್ಗೆ ಏನು ಮಾಡಬೇಕು ಅಂದರೆ ನೋಡಿ, ಇಂಟ್ರಾ ಡೇ ಅನ್ನೋರು ನಾರ್ಮಲಿ ಎಕ್ಸಿಟ್ ಆಗಿಬಿಡ್ತಾರೆ, ನೆಕ್ಸ್ಟ್ ಡೇ ನೋಡ್ಕೊಳ್ಳೋಣ ಅಂತ ಹೋಗ್ತಾರೆ. 8th ಇಂದ 9th ನಾಳೆ ಟ್ರೇಡ್ ಮಾಡ್ಕೊಳ್ಳೋಣ ಅಂತ ಹೋಗ್ಬಿಡ್ತಾರೆ. ಇಂಟ್ರಾ ವೀಕ್ ಅನ್ನೋರು ಏನು ಮಾಡ್ತಾರೆ, ಅಲ್ಲಿ ಎಕ್ಸಿಟ್ ಆದ್ಮೇಲೆ ಏನಕ್ಕೆ ಎಕ್ಸಿಟ್ ಆಗಬೇಕು, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗೋ ಥರ ಇದೆ ಅಂದ್ಬಿಟ್ಟು ಕೆಳಗೆ ಬಂತು, ಇಲ್ಲಿಂದ ಮಾರ್ಕೆಟ್ ಮೇಲೆ ಹೋಗುತ್ತೆ ಅನ್ನೋ ರೀಸನ್ಗೆ ಎಕ್ಸಿಟ್ ಆಗೋದು. ಸುಮ್ಮನೆ ಎಕ್ಸಿಟ್ ಅಲ್ಲ, ಸುಮ್ಮನೆ ಯಾವುದೋ ಸ್ಟಾಪ್ ಲಾಸ್ ಹಾಕಿ ಎಕ್ಸಿಟ್ ಅಲ್ಲ ಇದು. ಸೊ ಎಕ್ಸಿಟ್ ಆದಮೇಲೆ ಹಂಗೆ ಮತ್ತೆ ಕಾಲ್ ಆಪ್ಷನ್ ತಗೊಂಡ್ಬಿಡ್ತಾರೆ ಅಲ್ಲಿ. ನಿಮ್ಗೆ ಕ್ಲಿಯರ್ ಆಯಿತು? 8th ಈವ್ನಿಂಗ್, ನಿನ್ನೆ ಈವ್ನಿಂಗ್ ಮಾರ್ಕೆಟ್ ಕ್ಲೋಸಿಂಗ್ ಟೈಮಲ್ಲಿ ಕಾಲ್ ಆಪ್ಷನ್ ತಗೊಂಡ್ಬಿಡ್ತಾರೆ. ಸರಿ, ಅರ್ಥ ಆಯ್ತಾ? ಸೊ ಇಲ್ಲಿ ನೋಡಿ, ನಾರ್ಮಲ್ ಆಗಿ ಮಾರ್ಕೆಟ್ ಕ್ಲೋಸಲ್ಲೂ ಆಗೋರು ಇದ್ದಾರೆ, ಇನ್ ಬಿಟ್ವೀನ್ ಅವ್ರಿಗೆ ಒಂದು ಸಿಗ್ನಲ್ ಅಂತ ಸಿಗುತ್ತೆ, ಅದು ವರ್ಕ್ಶಾಪಲ್ಲಿ ಹೇಳ್ಕೊಡ್ತೀವಿ. ಅದು ನಾರ್ಮಲಿ ಡೈನಮಿಕ್ ಲೈವ್ ಇದ್ದರೆ ಮಾತ್ರ ಅರ್ಥ ಆಗೋದು, ಇಲ್ದಿರೋರ್ಗೆ ಸ್ವಲ್ಪ ಕಷ್ಟ ಆಗುತ್ತೆ, ಏನೋ ಹೇಳ್ತಾರೆ ಅಂತ ಆಗ್ಬಿಡುತ್ತೆ ಕೌಂಟು. ಇಲ್ಲಿ ಸ್ಟ್ರೈಕ್ ಪ್ರೈಸಲ್ಲೇ ಇದ್ದೀನಿ, ನಾನಿನ್ನ ಪ್ರೀಮಿಯಂ ಝೀರೋಲ್ಲೇ ಇದ್ದೀನಿ. ಇದೆಲ್ಲ ಬಿಡಿ, ಇದು ನಾವೇನೋ ಮಾಡ್ಕೊಳ್ಳೋದು, ನಮ್ಮ ಡೈನಮಿಕ್ ಮೆಂಬರ್ಸ್ ಅಂತ ಮಾಡ್ಕೊಳ್ಳೋದು ಅದು. ಓಕೆನಾ? ಆ ಟೈಮಲ್ಲಿ 2-3 ಗಂಟೆಗೆಲ್ಲ ಕಾಲ್ ಆಪ್ಷನ್ನು 3 ಮಾಡೋರು ಇದ್ದಾರೆ. ITM, OTM, ATM 3 ಜನ ಮಾಡೋರು ಇದ್ದಾರೆ ನಮ್ಮ ಮೆಂಬರ್ಸ್. ಅವ್ರೇನು ಮಾಡಿದ್ರು, ಕಾಲ್ ಆಪ್ಷನ್ ATM ಫಾರ್ ಎಕ್ಸಾಂಪಲ್ ITM ಇಟ್ಕೊಳ್ಳಿ, ATM ಬೇಡ. ITM ಅಂದರೆ ಒಂದು 3 ಗಂಟೆ ಟೈಮಲ್ಲಿ ಅವ್ರು ತಗೊಂಡಿರೋ ಸ್ಟ್ರೈಕ್ ಪ್ರೈಸು 21,100 ರೂಪಾಯಿ. ಕ್ಲಿಯರಾ? ಅದು ಬಂದು ಅವ್ರಿಗೆ ಆ ಕಾಲ್ ಆಪ್ಷನ್ ಸಿಕ್ಕಿದ್ದು 216 ರೂಪಾಯಿ. ಸರಿ, ಇದು ಕ್ಲಿಯರ್ ಆಯ್ತು ನಿಮಗೆ? 216 ರೂಪಾಯಿ. ಮತ್ತೆ ಈ ATM ಬಂದು 21,200 ರೂಪಾಯಿ. ಅವ್ರ ಕಾಲ್ ಆಪ್ಷನ್ ಸಿಕ್ಕಿದ್ದು 116 ರೂಪಾಯಿ. ಸರಿ, 116 ರೂಪಾಯಿ ಆದಮೇಲೆ OTM ಬರೋಣ. ಇವಾಗ ಯಾವತ್ತು 8ನೇ ತಾರೀಕು, ನಿನ್ನೆ 9ನೇ ತಾರೀಕು, ಇವತ್ತು ಎಕ್ಸ್ಪೈರಿಂಗ್. ಕರೆಕ್ಟ್ ಅಲ್ಲ? 8ನೇ ತಾರೀಕು ಬಂದು OTM ತಗೊಳ್ಳೋರು ಇದ್ದಾರೆ. ಆ ಟೈಮಲ್ಲಿ ಸ್ಪಾಟ್ ಪ್ರೈಸ್, ಆ ಟೈಮಲ್ಲಿ ಸ್ಪಾಟ್ ಪ್ರೈಸು 21,400 ರೂಪಾಯಿ. 400 ರೂಪಾಯಿ. ಸರಿ, ಇಲ್ಲ, ಸ್ಟ್ರೈಕ್ ಪ್ರೈಸು. ಸ್ಪಾಟ್ ಪ್ರೈಸ್ ಅರೌಂಡ್ 21,300 ರೇಂಜಲ್ಲಿ ಇದೆ. ಸರಿ, OTM ಆಯ್ತದು. ಹೌದು. ಸ್ಪಾಟ್ ಪ್ರೈಸ್ 21,304, 10, 20 ಆ ರೇಂಜಲ್ಲಿದೆ. ಇವ್ರು ತಗೊಂಡಿರೋದು 21,400 ಅಂದರೆ OTM ಆಯಿತು. ಕರೆಕ್ಟಾ? ಹೌದು, ಮೇಲೆ ತಗೊಂಡ್ರಲ್ಲ ಕಾಲು. ಸರಿ, ಕಾಲ್ ಬಂದು ಒಳಗಡೆ ಇಲ್ಲ, ಹೊರಗಡೆ ಕಾಲ್ ತಗೊಂಡಿದ್ದು. ಆ ಕಾಲ್ ಬಂದು ಇವ್ರು ತಗೊಂಡಿರೋದು ಇನ್ವೆಸ್ಟ್ಮೆಂಟ್ ಬಂದು ಒಂದು 600 ರೂಪಾಯಿ ಅಷ್ಟೇ ಮಾಡಿದ್ದಾರೆ, 15 ರೂಪಾಯಿಗೆ ತಗೊಂಡಿದ್ದಾರೆ ಅಂತ. ಅಷ್ಟು ಪ್ರೀಮಿಯಂಗೆ ನಾನು 400-500 ರೂಪಾಯಿ ತಗೊಳ್ಳಿ ಅಂತ ಹೇಳ್ತೀನಿ. ಇದು ತಗೊಳ್ತಾರೆ. ಹಿಂಗೆ ತಗೊಂಡು 15 ರೂಪಾಯಿಗೆ ತಗೊಂಡ್ಬಿಟ್ಟು ಏನು ಮಾಡಿದ್ದಾರೆ ಅವರು, 15 ರೂಪಾಯಿ OTM ತಗೊಂಡಿದ್ದಾರೆ. ಸರಿ, ಇದು 3 ಟ್ರೇಡ್ ನೋಡಿ. 1 ಟ್ರೇಡ್ ಆಯಿತು ಪುಟ್ಟು, ಇವಾಗ ಕಾಲು. ಕರೆಕ್ಟಾ? ಕರೆಕ್ಟ್. ಇವತ್ತಿಗೆ ಬನ್ನಿ, ಎಕ್ಸ್ಪೈರಿ ದಿವಸ ಇವತ್ತಿಗೆ ಬನ್ನಿ, 9ನೇ ತಾರೀಕು ಜಾನ್ವರಿಗೆ. ಇವತ್ತಿಗೆ ಬಂದಾಗ ಈ ಇನ್ ದ ಮನಿ ITM ತಗೊಂಡವರು 216 ರೂಪಾಯಿಗೆ ತಗೊಂಡ್ರಲ್ಲ, ಅವ್ರು ಬಂದು ಸೆಲ್ ಮಾಡಿಬಿಟ್ರು 349ಕ್ಕೆ. ಯಾಕೆ ಸೆಲ್ ಮಾಡಿದ್ರು? ಇಲ್ಲಿ ನೋಡಿ, ಇನ್ನೊಂದು ಕಣ್ಣಲ್ಲಿ ಈ ಸಿಗ್ನಲ್ ಇಲ್ಲಿ ಹಿಂಗೆ ಮೇಲೋಯ್ತು ಗ್ಯಾಪ್ ನೋಡಿ. ಇಂಟ್ರಾ ವೀಕ್ ಮಾಡೋರಿಗೆ ಗ್ಯಾಪ್ ಬಂದು ತುಂಬ ಆಟೋಮೆಟಿಕ್ ಅಂತೀನಲ್ಲ, ಇಲ್ಲೊಂದು ಗ್ಯಾಪ್ ಅಪ್ ಆಯಿತು. ಇವತ್ತು ಗ್ಯಾಪ್ ಅಪ್ ಆಗಿ ಮೇಲೋಯ್ತು. ಮೇಲೋಗಿದ ತಕ್ಷಣ ಇದು ಸಿಗ್ನಲ್. ಈ ಸಿಗ್ನಲ್ಗೆ ಬಂದು ಏನು ಮಾಡಿದ್ರು, ಕಾಲ್ನ ಎಕ್ಸಿಟ್ ಮಾಡಿದ್ರು. ಸರಿ, ಕಾಲ್ನ ಎಕ್ಸಿಟ್ ಮಾಡಿದ್ರು ಅರೌಂಡ್ 11:30 ಟೈಮ್ಗೆ, ಅರೌಂಡ್ 11:30 ಬೆಳಗ್ಗೆ. ಆ ಎಕ್ಸಿಟ್ ಇಂದ ಮನಿ ಮಾಡಿದವರು 349 ರೂಪಾಯಿ. ಸರಿ, ಇದೇ ಅರ್ಧ ಮನಿ ತಗೊಂಡಿದ್ರಲ್ಲ, 116 ರೂಪಾಯಿ ಕಾಲ್ ತಗೊಂಡಿದ್ರಲ್ಲ, ಅವ್ರು ಬಂದು ಎಕ್ಸಿಟ್ ಮಾಡಿದ್ದು 255 ರೂಪಾಯಿಗೆ.
ವೆರಿ ನೈಸ್. ಸೊ ಎಗೇನ್ ಇಲ್ಲಿ ಇವ್ರು ಬರೋಣ 15 ರೂಪಾಯಿ ಅವ್ರದ್ದು ಏನಾಯ್ತು ಮೈನ್ ಅದೇ ಅಲ್ವಾ. ದ ಸೇಮ್, ಬಟ್ ಟೈಮಿಂಗ್ ಎಲ್ಲ ಸೇಮ್ ಇರುತ್ತೆ. ವೇರಿಯೇಷನ್ ಬಂದು ಇನ್ ದ ಮನಿ, ಅಟ್ ದ ಮನಿ, ಔಟ್ ಆಫ್ ದಿ ಮನಿ ಅಂತ ಇರುತ್ತೆ. 15 ರೂಪಾಯಿಗೆ ತಗೊಂಡವ್ರು ಕಡಿಮೆನೇ, ಅದೇನು 65 ರೂಪಾಯಿ ಅಷ್ಟೇ. 65 ರೂಪಾಯಿಗೆ ಕಾಲ್ ಎಕ್ಸಿಟ್ ಆದರು. 5ನೇ ತಾರೀಕು ಎಂಟ್ರಿ ಆಗಿದ್ದು, 8ನೇ ತಾರೀಕು ನಿನ್ನೆ ಏನು ಎಕ್ಸಿಟ್ಟು ಮತ್ತು ಕಾಲು. ಇವತ್ತು 9ನೇ ತಾರೀಕು ಬೆಳಗ್ಗೆ 11:30ವರೆಗೂ ಗ್ಯಾಪು ಅವ್ರಿಗೆ ಬಂತು, ಒಂಚೂರು ಮೂವರೆಗೆ ಬಂತು. 11:30ಗೆ ರಜಾ ಮಾರ್ಕೆಟ್ ಇಳ್ತು. ರಜಾ ನೀನು ಸ್ವಲ್ಪ ಕಾಲನ್ನ ಎಕ್ಸಿಟ್ ಆಗಿಬಿಟ್ಟು ನಾನು ಇವತ್ತು ಎಕ್ಸ್ಪೈರಿ ಆಗಬೇಕು, ಬೇಗ ಪುಟ್ ತಗೊಂಡ್ಬಿಡು, ಬೇಗ ಪುಟ್ ತಗೋ ಅಂತ ಬಂತು. ಸೊ ಇದು ಅದಕ್ಕೆ ಈ ಸಿಗ್ನಲ್ಗೆ ಅದು ಅರ್ಥ. ಸೊ ಅಲ್ಲಿ ಪುಟ್ ತಗೊಂಡವ್ರು ಏನು ಟೆನ್ಷನ್ನೇ ಇಲ್ಲ, ಏನಕ್ಕೆ ಮಾಡ್ಕೋಬೇಕು. ಅಥೆಂಟಿಸಿಟಿ ಅನ್ನಲ್ಲ, ಈ ಥರ ಬೇಸಿಸಲ್ಲಿ ಇರಬೇಕು. ಇಲ್ಲ ಅಂದರೆ 0 ಅಂದ್ಕೊಂಡು ಜೀವನ ಪೂರ್ತಿ 0 ಅನ್ನೋ ಒಂದು ನೆಗೆಟಿವ್ ವಿಟಿನ ನಾವು ಬೆಳೆಸ್ಕೊಂಡೇ ಹೋಗುವಂಥದ್ದು ಇರುತ್ತೆ. ಯಾವುದೇ ಥರದ್ದು 0 ಅನ್ನೋದು ನೆಗೆಟಿವಿಟಿ ಅಂಥದ್ದೆಲ್ಲ ತುಂಬ ತಲೆಯಲ್ಲಿ ತುಂಬಿಸ್ಕೊಳಕ್ಕೆ ಹೋಗ್ಬಿಡಿ. ಕ್ಲಿಯರ್ ಆಯ್ತಾ? ಇಲ್ಲಿಂದ ನೋಡಿ, ಅದೇ ಇವತ್ತು ಬೆಳಿಗ್ಗೆ 11:30 ಎಕ್ಸಿಟ್ ಕಾಲ್ ಆದಾಗ ಪುಟ್ ತಗೊಂಡ್ರ ಪುಟ್ ಅರೌಂಡ್ ಏನು ಅವಾಗ ಬಂದು ಸ್ಟ್ರೈಕ್ ಪ್ರೈಸ್ ಬಂದು ಸ್ಪಾಟ್ ಪ್ರೈಸ್ ಬಂದು ಈ 21,440, 50, 60 ಆ ರೇಂಜಲ್ಲಿದೆ. ಸರಿ, ಫಾರ್ ಎಕ್ಸಾಂಪಲ್ ರೌಂಡಾಗಿ ಇಟ್ಕೊಳ್ಳಿ, 21,450 ರೂಪಾಯಿ. ಸರಿ, ಇಲ್ಲಿ ಪುಟ್ ತಗೊಳ್ಳೋದು ಇವತ್ತು 9ನೇ ತಾರೀಕು ಬೆಳಗ್ಗೆ 11:30 ಟೈಮ್. ಕರೆಕ್ಟ್, ಹೌದು. ಪುಟ್ ಆಪ್ಷನ್ ಎಕ್ಸ್ಪೈರಿ ಇದೆ ಸರ್. ಕರೆಕ್ಟಾ? ಸ್ವಲ್ಪ ಅಥೆಂಟಿಸಿಟಿ ಇಲ್ಲಾಂದ್ರೆ ಧೈರ್ಯ ಬರಲ್ಲ, ನಿಜವಾಗಿ. ಕರೆಕ್ಟ್ ಅಲ್ಲ? ಇನ್ ದ ಮನಿ ಅಂತ ಹೋಗ್ತೀನಿ. ಇಲ್ಲಿ ಇನ್ ದ ಮನಿ ಅಂದರೆ 21,600 ರೂಪಾಯಿ ಪುಟ್ಟು. ಹೌದು. ಕಾಲ್ ಆದ್ರೆ ಇದು ಔಟ್ ಆಫ್ ದಿ ಮನಿ. 450ಗೆ 600 ಅಂದಾಗ ಇನ್ ದ ಮನಿ. ಇನ್ ದ ಮನಿಗೆ ಬಂದು 150 ರೂಪಾಯಿ ಕೊಟ್ಟು ತಗೊಂಡಿದ್ದಾರೆ ಅಷ್ಟೇ. ಇನ್ ದ ಮನಿ ಅಂದಿದ ತಕ್ಷಣ 500, 300, 400ಕ್ಕೆ ಹೋಗಿಲ್ಲ. ಇವ್ರು ತಗೊಂಡಿರೋರು ಒಬ್ರು ಕಳಿಸಿದ್ರು, ಅದನ್ನು ನೋಡ್ತಾ ಇದ್ದೆ. ಸೊ 150 ರೂಪಾಯಿಗೆ ತಗೊಂಡವರು 9ನೇ ತಾರೀಕು ಅರೌಂಡ್ 2:30, 3 ಗಂಟೆ ಟೈಮ್ ನಾರ್ಮಲಿ ಎಕ್ಸಿಟ್ ಆಗಿಬಿಡ್ತಾರೆ. ಸುಮಾರು ಜನ ಎಕ್ಸಿಟ್ ಆಗಿಬಿಡ್ತಾರೆ. ಇನ್ ದ ಮನಿ ಬಂದು ತಗೊಂಡಿದ್ದು 150 ರೂಪಾಯಿ ಪುಟ್ಟು. ಅರ್ಧ ಮನಿ ಕೇಳಿ, ಅರ್ಧ ಮನಿ 21,400 ರೂಪಾಯಿ ಸ್ಟ್ರೈಕ್ ಪ್ರೈಸ್ ಪುಟ್ಟು. ಇನ್ ದ ಮನಿದು 21,600 ಸ್ಟ್ರೈಕ್ ಪ್ರೈಸ್. 11 ರೂಪಾಯಿ 50 ಪೈಸೆಗೆ ತಗೊಂಡಿದ್ರು ಅರ್ಧ ಮನಿ 11 ರೂಪಾಯಿಗೆ. ಸೊ ಔಟ್ ಆಫ್ ದಿ ಮನಿ ಬರ್ಬೇಕು ನೀವು. ಹೌದಲ್ಲ, ಅರ್ಧ ಮನಿನೇ 11 ರೂಪಾಯಿ ಅಂದರೆ ಔಟ್ ಆಫ್ ದಿ ಮನಿ ಅಂದರೆ ಆಲ್ಮೋಸ್ಟ್ 21,400 ರೇಂಜ್ ಇಟ್ಕೊಳ್ಳಿ ಎಕ್ಸಾಂಪಲ್ಗೆ. ಈವನ್ ಇದು ನಮ್ಮದು ಲೈವ್ ಸಿಸ್ಟಮಲ್ಲಿ ತೋರಿಸಿದ್ದು ಅದೇನೆ. ಅದು ಬಂದು ಅರ್ಧ ಮನಿ ನೀವು ಸ್ಟ್ರೈಕ್ ಪ್ರೈಸ್ ಹೇಳಿದ್ದು. ಸೊ ಇದು OTM, 21,300 ಅದು 400 ಅಲ್ಲ. ಅದು ಬಂದು ಅರೌಂಡ್ 11:30ಗೆ ಎಗೈನ್ OTM ಬಂದು ಅವ್ರು ತಗೊಂಡಿರೋದು ಎಷ್ಟು ಅಂತ ಕೇಳಿ ಸರ್. ಎಷ್ಟು ಹೇಳಕ್ಕೆ ಬೇಜಾರಾಗುತ್ತೆ ಸರ್. ಹೇಳ್ಬಿಡಿ, ಆಮೇಲೆ ಬೇಜಾರು ಮಾಡಿ. ಅದು ಬಂದಿರೋದು ₹1 ಚೇಂಜಲ್ಲಿ ಬಂದಿದೆ ಈ ಪರ್ಟಿಕ್ಯುಲರ್ 21,300 ಸ್ಟ್ರೈಕ್ ಪ್ರೈಸು. ಬಟ್ ಅವ್ರು ಇದು ತಗೊಳ್ಳುವಾಗ ₹2.80 ಅಂತ ಹೇಳಿದ್ದಾರೆ. ಅಬ್ಬಾ, ₹2.80. ನೀವು ಇಲ್ಲಿ 0ಗೆ ಮಾತಾಡ್ತಾ ಇರೋದು ನಾವು. ಹೌದು, ಕರೆಕ್ಟಾಗಿ ನೀವು, ನಾನು ಫಸ್ಟಲ್ಲಿ ಏನು ಹೇಳಿದೆ, 0 ಆಗೋದಿಲ್ಲ. ರೈಟ್ ಪ್ಲೇಸಲ್ಲಿ ಎಂಟ್ರಿ ಇದ್ರೆ, ಅಥೆಂಟಿಸಿಟಿ ಕರೆಕ್ಟಾಗಿದ್ರೆ ಅಂತ ಹೇಳಿದ್ನಲ್ಲ. ಇಲ್ಲಿ ನೀವು ಯೋಚನೆ ಮಾಡಬೇಕು, 11:30 ಎಕ್ಸ್ಪೈರಿ ಡೇ. 11:30 ಎಕ್ಸ್ಪೈರಿ ಡೇ. ಔಟ್ ಆಫ್ ದಿ ಮನಿಲೂ ₹2, ₹1, ₹3 ರೇಂಜಲ್ಲಿರುವಂಥ ಪ್ರೀಮಿಯಂ. ಕ್ಲಿಯರ್. ಹೌದು, ಕ್ಲಿಯರಾ? ₹2.80. ಇದು ಆಮೇಲೆ ಹೇಳ್ತೀನಿ. ಎಲ್ಲ ಕ್ಯೂರಿಯಾಸಿಟಿ ಅಲ್ಲೇ ಇರುತ್ತೆ. ಅದು ಏನಾಯ್ತು ನೋಡೋಣ ಫಸ್ಟ್. ಸೊ ಇದು ಫಸ್ಟು ಇನ್ ದ ಮನಿ ನೋಡೋಣ. ಇನ್ ದ ಮನಿ ಬಂದು ಎಕ್ಸಿಟ್ ಆಲ್ಮೋಸ್ಟ್ ಏನು ಮಾಡಿಬಿಡ್ತೀರಿ, 2:30, 3 ಗಂಟೆ, 3:15 ಎಂಡವರೆಗೂ. ಲಾಸ್ಟ್ ಮಿನಿಟಲ್ಲಿ ಏನಾದರೂ ಏನು ಫಾರ್ ಎಕ್ಸಾಂಪಲ್ ಎಕ್ಸಿಟ್ ಆಗೋಕ್ಕಾಗದೆ ಹೋಯ್ತು ಅಂದರೆ
ಈ STT ಬರುತ್ತೆ, ಹೌದು, STT ಬರುತ್ತೆ, ಮತ್ತು ಈ ಎಕ್ಸ್ಟ್ರಾ ಬ್ರೋಕರೇಜ್ ಬರುತ್ತೆ ಅನ್ನೋದಕ್ಕೆ ಸ್ವಲ್ಪ ಹೊತ್ತು ಮುಂಚೆನೇ ಎಕ್ಸಿಟ್ ಆಗಿಬಿಡ್ತಾರೆ. ಸಮ್ ಟೈಮ್ ಮೊಬೈಲಲ್ಲಿ ಸಿಕ್ಕಿದೆ ಆರ್ಡ್ರ್ ಹಾಕೋದು, ಇಲ್ಲ ಫೋನಲ್ಲಿ ಆರ್ಡ್ರ್ ಹಾಕೋರ್ದು ಅವ್ರ ಫೋನ್ ರಶ್ ಇರುತ್ತೆ ಲಾಸ್ಟ್ ಮಿನಿಟಲ್ಲಿ. ಆ ರೀಸನ್ನು ಒಂದು 10-15 ನಿಮಿಷ ಮುಂಚೆ, 10 ನಿಮಿಷ ಮುಂಚೆ, 20 ನಿಮಿಷ ಮುಂಚೆ, ಸ್ವಲ್ಪ ಜನ ಅರ್ಧ ಗಂಟೆ ಮುಂಚೆ ಎಕ್ಸಿಟ್ ಆಗಿಬಿಡ್ತಾರೆ. ಈ ITM ಎಕ್ಸಿಟ್ ಪ್ರೈಸ್ ನೋಡೋಣ, 150 ರೂಪಾಯಿಗೆ ಎಂಟ್ರಿ ಆಗಿದ್ದು 11:15 ಬೆಳಗ್ಗೆ. ಹೌದು, 380 ರೂಪಾಯಿ ಝೀರೋ ಆಯ್ತಾ? ಆಗಿಲ್ಲ. ATM ನೋಡೋಣ, 21,400 11 ರೂಪಾಯಿ 50 ಪೈಸೆಗೆ ಎಕ್ಸಿಟ್ ಆಗಿದ್ದು, ಎಂಟ್ರಿ ಆಗಿದ್ದು. ನಾನು ಎಕ್ಸಿಟ್ ಹೇಳ್ಬೇಕಲ್ಲ, ಎಕ್ಸಿಟೇ ಬರ್ತಾ ಇದೆ. 180 ರೂಪಾಯಿ. ಸೊ ಇದು ಒಂದು OTM ₹2 ನನ್ಗೆ ಹೇಳಕ್ಕೆ ಬೇಜಾರಾಗ್ತಾ ಇದೆ. ಇದು ನೋಡಿ ಸರ್, ITM ಅಲ್ಲಿ ಲಾಸ್ಟ್ ಒಂದು 11:15 ಎಂಡ್ವರೆಗೂ ಪ್ರಾಫಿಟ್ ಬಂದಿದ್ದು 9,200 ರೂಪಾಯಿ, 6,000 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ. ಇದು ATM ಅಲ್ಲಿ 460 ರೂಪಾಯಿ ಇನ್ವೆಸ್ಟ್ಮೆಂಟ್ಗೆ ಪ್ರಾಫಿಟ್ ಬಂದಿದ್ದು ಒಂದು 6,000 ರೂಪಾಯಿ ATM ಅಲ್ಲಿ. ಈ OTM ಅಲ್ಲಿ ಇನ್ವೆಸ್ಟ್ಮೆಂಟ್ ಅವರು ಮಾರ್ಜಿನ್ ಮನಿ ಕೊಟ್ಟರಲ್ಲ, ಅದು ಇನ್ವೆಸ್ಟ್ಮೆಂಟ್ ಅನ್ನೋ ಹೆಸರಲ್ಲಿ ಅದು ಬಂದು 112 ರೂಪಾಯಿ. ₹2.80 ಅಂದರೆ ಕರೆಕ್ಟಾ? ಅದೇ ಅರ್ಥ ಆಗ್ತಾ ಇಲ್ಲ, ಹೆಂಗೆ ಹೇಳೋದು ಇದು? ನೀವು ಹೇಳ್ಬೇಡಿ, ಇಷ್ಟೊತ್ತು ಕಾಯಿಸ್ಬಿಟ್ರೆ ಹೇಗೆ? ಆಲ್ಮೋಸ್ಟ್ 100 ರೂಪಾಯಿ ಚೇಂಜ್ ಹೋಗಿದೆ ಸರ್. ಇವ್ರು ಎಕ್ಸಿಟ್ ಆಗಿರೋದೇನೋ 90 ರೂಪಾಯಿಗೆ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ. ₹2.80 ಎಂಟ್ರಿ ಆಗಿರೋದು, 90 ರೂಪಾಯಿ ಎಕ್ಸಿಟ್ ಆಗಿಬಿಟ್ಟಿದ್ದಾರೆ. ಹಂಗಂದ್ರೆ OTM ಎಲ್ಲಿ ಝೀರೋ ಆಯಿತು? ನನ್ನ ಕ್ವಶನ್ ಕೇಳಬೇಕಲ್ವಾ? ಹೌದು. ಯಾರು ನಮ್ಮ ಮೆಂಬರ್ಸ್ ಕ್ವಶನ್ ಕೇಳಿದ್ದು OTM ಝೀರೋ ಆಗಿಲ್ಲ. ಭಯ. ನಾವು ಏನೆಲ್ಲ ನಾವು ಅರೌಂಡ್ ದ ವರ್ಲ್ಡ್ ಕೇಳ್ಕೊಳ್ತೀವೋ ಅದೆಲ್ಲ ನಂಬಿಕೆ, ಇದು ನಿಜ. ಕರೆಕ್ಟ್ ಅಲ್ಲ? ನಿಮ್ಗೆ ಅರ್ಥ ಆಯ್ತಾ? ₹2.80 ಝೀರೋ ಆಗಿದ್ವಲ್ಲ ಸರ್? ಆಗಿಲ್ಲ. ನೋಡ್ಕೊಳ್ಳಿ, ಹೋಗಿ NSE ವೆಬ್ಸೈಟಲ್ಲಿ ನೋಡಿಕೊಂಡ್ರೆ ಎಲ್ಲರಿಗೂ ಸಿಗುತ್ತೆ. ನಾನೇನೋ ಇಲ್ಲಿ ಇಟ್ಕೊಂಡು ಹೇಳೋದಲ್ಲ, ಯಾವುದು ಝೀರೋ ಆಗಿಲ್ಲ ಅನ್ನೋದು ಅದನ್ನೆಲ್ಲ ನೀವು ಚೆಕ್ ಮಾಡಬೇಕು ಫಸ್ಟು. ಕರೆಕ್ಟ್ ಅಲ್ಲ? ಚೆಕ್ ಮಾಡಿದೆ ನೋಡಿ, ಇದು 3 ಝೀರೋ ಆಗಿಲ್ಲ. ಅದು ಅಥೆಂಟಿಸಿಟಿ ಅಂತ ಹೇಳಿದ್ದು ನಾನು. ಕರೆಕ್ಟ್. ಅದೇ ನೋಡಿ, ಟೋಟಲ್ 3 ಟ್ರೇಡು, ವೀಕ್ಲಿ ಆಪ್ಷನ್ನು ಅದೊಂದು ಮರಿಬಾರ್ದು. ಒಂದು ಪುಟ್ಟು, ಒಂದು ಕಾಲು ಎಕ್ಸಿಟ್ ಆಗಿ ಮತ್ತೆ ಪುಟ್ಟು, ಮುಗಿದೋಯ್ತಲ್ಲ ಕತೆ. ಕರೆಕ್ಟ್. ಯಾಕೆ ಒದ್ದಾಡಬೇಕು ಲಬ ಅಂದ್ಕೊಂಡು? ಹೌದು. ಕರೆಕ್ಟ್ ಅಲ್ಲ? ಎದುರುಬೇಡಿ. ಅವ್ರ ಹೆಸರು ನನಗೆ ಗೊತ್ತಿಲ್ಲ, ಅವ್ರ ಹೆಸರು ಇಲ್ಲ, ಅವರು ಏನೋ ಒಂದು ID ಇದೆ ಅವ್ರದ್ದು. ಒಂದು ಸ್ವಲ್ಪ ನಿಮ್ಮ ಹೆಸರು ಹಾಕಿ ಕಮೆಂಟ್ಸಲ್ಲಿ ಹಾಕುವಾಗ, ನಿಮ್ಮ ಹೆಸರು ಹಾಕಿದ್ರೆ ಬಾಯಿ ತುಂಬ ಹೆಸರನ್ನ ಕರಿಬೋದಲ್ವಾ? ಸುಮ್ಮನೆ ಏನೋ ಕಮೆಂಟು ID ಅಂದ್ಕೊಳ್ಳೋದಕ್ಕಿಂತ ನಮ್ಮ ಸೋಷಿಯಲ್ ಮೀಡಿಯಾ ಮೆಂಬರ್ಸ್ ಅಲ್ವಾ ನೀವು? ನಿಮ್ಮ ಹೆಸರು ಕರಿಬೇಕು ಅಂತ ನಮಗೂ ಇರುತ್ತೆ. ಸೊ 3 ಟ್ರೇಡಲ್ಲಿ ನೋಡಿ ಇಷ್ಟೇ, ಯಾವುದು ಝೀರೋ ಆಗಿಲ್ಲ. ಝೀರೋ ಆಗೋದಕ್ಕೆ ಕಾರಣ ಬಂದು ಎಲ್ಲಿ ಯಾವ್ದು ತಗೊಳ್ತೀವಿ, ಮಾರ್ಕೆಟ್ಗೆ ಜೊತೆಲಿ ಹೋಗೋಕೆ ತಗೊಳ್ತೀವ, ಮಾರ್ಕೆಟಿಂದ ವಿರುದ್ಧವಾಗಿ ಹೋಗೋಕೆ ತಗೊಳ್ತೀವ ಅನ್ನೋ ಒಂದೇ ಒಂದು ಕಾರಣ ಮಾತ್ರ ಗೊತ್ತಿರಬೇಕಷ್ಟೇ, ಬೇರೆ ಎಲ್ಲ ಆಗಲ್ಲ. ಅದರಲ್ಲೂ ನೋಡಿದ್ರೆ ನೀವು ಫಸ್ಟ್ ನೋಡಿದ್ರಲ್ಲ ಆಪ್ಷನ್ ಚೈನ್ ಅನ್ನೋದ್ರಲ್ಲಿ ನೋಡಿದ್ರಲ್ಲ, ಅದರಲ್ಲಿ 50% ಝೀರೋ ಆಗಿಲ್ಲ, 50% ಝೀರೋ ಆಗಿದೆ. 50-50 ಡಿವೈಡ್ ಆದರೆ ನಾವು ಯಾಕೆ ಆ 50%ಅಲ್ಲಿ ಇರಬಾರ್ದು? ಕರೆಕ್ಟ್. ಆ 50%ಅಲ್ಲಿ ಇರೋಕ್ಕೆ ಅದೂ ಒಂದು ಅಥೆಂಟಿಸಿಟಿನೇ. ಅದಕ್ಕೆ ಡೈನಾಮಿಕ್ ಲೈವ್ ಬೇಕು ಅನ್ನೋದೇನಿಲ್ಲ, ಬಟ್ ನಿಮ್ಗೆ ಆ ಕ್ಲಾರಿಟಿ ಇರಬೇಕಷ್ಟು. ಆ ಕ್ಲಾರಿಟಿ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಹೌದು, ಅರ್ಥ ಆಯ್ತಲ್ಲ? ಆ 50%ಅಲ್ಲಿ ಇರೋಕ್ಕೆ ನೀವು ಟ್ರೈ ಮಾಡಿಬಿಟ್ರೆ, ನನಗೆ ಇವತ್ತವರೆಗೂ ಇಷ್ಟು ವರ್ಷದಲ್ಲಿ ಝೀರೋನ ಅಯ್ಯೋ ಅದು ಯಾವುದ್ರಿ ಬಿಡ್ರಿ ಅಂತ ಇರ್ತೀನಿ ನಾನು. ಇವತ್ತು ನಿಮಗೆ ಕ್ಲಾರಿಟಿ ಕೊಡಬೇಕಲ್ಲ ಅನ್ನೋದಕ್ಕೆ ಇಷ್ಟು ವರ್ಷ ಬಿಟ್ಟು ಆ ಝೀರೋ ಬಗ್ಗೆ ಮಾತಾಡ್ತಾ ಇದ್ದೀನಿ. ನೋ ಝೀರೋ, 50% ಎಲ್ಲ ನನಗೆ ಹೇಳೋದು, ನೀವೇನೋ ಯಾರೋ ಕೇಳಿದ್ರಲ್ಲ, ಎಲ್ಲ ಆಪ್ಷನ್ ಝೀರೋ ಆಗಿಬಿಡುತ್ತಂತೆ. ನೋಡಿ, ಹೋಗಿ ಸೈಟಲ್ಲಿ ನೋಡಿ ಅಲ್ವಾ, ಎಲ್ಲ ಆಪ್ಷನ್ ಝೀರೋ ಆಗಲ್ಲ. ಎದುರಿಕೆ ಬಂದುಬಿಟ್ರೆ ಆ ಥರ ನಮಗೆ ಫೀಲ್ ಆಗುತ್ತೆ, ಒಂದು ಭ್ರಮೆ ಹುಟ್ಬಿಡುತ್ತೆ. ಆ ಭ್ರಮೆಯಲ್ಲಿ ನಾವು ಏನು ಮಾಡೋದು ಬೇಕಾಗಿಲ್ಲ. ಇದರಲ್ಲಿ ಇನ್ನೊಂದು ಏನು ಸೊಲ್ಯೂಷನ್ ಕೊಡ್ಬೋದು ಅಂದರೆ, ನೀವು ಲಾಸ್ಟ್ ಎಕ್ಸ್ಪೈರಿ ಟೈಮಲ್ಲಿ ನಿಮಗೆ ಝೀರೋ ಆಗ್ತಾ ಇದೆ, ಇವಾಗ
ಯಾವ್ದು ತಗೊಂಡ್ರು ಝೀರೋ ಆಗುತ್ತೆ ಅಂತ ಹೇಳಿದ್ರಲ್ಲ, ಎಕ್ಸ್ಪೈರಿ ಟೈಮಲ್ಲಿ ಝೀರೋ ಆಗ್ತದೆ ಅಂದರೆ ಒಂದು ಕೆಲಸ ಮಾಡಿಬಿಡಿ, ಎಕ್ಸ್ಪೈರಿ ಡೇಗೆ 2 ದಿನಕ್ಕೆ ಮುಂಚೆನೇ ನೆಕ್ಸ್ಟ್ ವೀಕ್ಗೆ ತಗೊಳ್ಳಿ, ವೀಕ್ಲಿ ಆಪ್ಷನ್ ಮಾಡೋಂಗಿದ್ರೆ. ಇಲ್ಲ ಮಂತ್ಲಿ ತೊಗೊಂಬಿಡಿ, ಮಂತ್ಲಿದು ಅಷ್ಟೇ ಎಕ್ಸ್ಪೈರಿ ಟೈಮಲ್ಲಿ ಏನಕ್ಕೆ ಅದೊಂದು ಇಷ್ಟೇ ದುಡ್ಡು ಬಂದು ಏನು ನಾವು ಬಿಲ್ಡಿಂಗ್ ಕಟ್ತೀವಿ, ಆ ಟೈಮಲ್ಲಿ ಬಂದು ನೆಕ್ಸ್ಟ್ ಮಂತ್ಲಿ ಆಪ್ಷನ್ ಮಾಡೋರು ನೆಕ್ಸ್ಟ್ ಮಂತ್ಗೆ ಟರ್ನ್ ಮಾಡಿಬಿಡಿ. ಎಕ್ಸ್ಪೈರಿಗೆ ಮುಂಚೆನೇ ಮುಂಚೆನೇ ಎಲ್ಲ ಝೀರೋ ಮುಂಚೆನೇ ನೆಕ್ಸ್ಟ್ ಮಂತ್ಗೆ ನೀವು ಶಿಫ್ಟ್ ಮಾಡ್ಕೊಂಬಿಟ್ರೆ ಆಗೋಯ್ತಲ್ಲ. ಕರೆಕ್ಟ್. ಎಕ್ಸಿಟ್ ಆಗಿಬಿಡಿ, ನೆಕ್ಸ್ಟ್ ಮಂತ್ಗೆ ಹೋಗಿ. ವೀಕ್ಲಿ ಆಪ್ಷನ್ ಮಾಡೋರು ಎಕ್ಸಿಟ್ ಆಗಿಬಿಡಿ, ನೆಕ್ಸ್ಟ್ ವೀಕ್ಗೆ ಹೋಗಿ. ಆ ಝೀರೋಗೆ ನಿಮಗೆ ಕನೆಕ್ಷನ್ನೇ ಆಗಲ್ಲ. ಹೌದು. ಆದರೆ ದುಡ್ಡು ಮಾಡಿ, ಸಂಪಾದನೆ ಮಾಡಿ, ಮಾರ್ಕೆಟ್ ಏನು ಕೊಡುತ್ತೋ ಫುಲ್ಲಾಗಿ ತಗೊಳ್ಳಿ, ಅರ್ಧ ಕಟ್ ಮಾಡ್ಕೊಬೇಡಿ ಅಲ್ವಾ. ಹೌದು. ಸೊ ಇದರಲ್ಲಿ ಇನ್ನೊಂದೇನು ಕ್ಲಾರಿಟಿ ಕೊಡ್ಬೋದು ಅಂದರೆ, ಆ ಸ್ಟ್ರೈಕ್ ಪ್ರೈಸು ಪ್ರೀಮಿಯಮ್ ಅನ್ನೋದು ಸ್ಟಾರ್ಟಿಂಗ್ಗೆ ಹೇಳ್ದಂಗೆ ನಮ್ಮ ಮಾರ್ಜಿನ್ ಮನಿ ಎಷ್ಟಿದೆಯೋ ಅದಕ್ಕೆ ಅನುಕೂಲ ಮಾಡಿಕೊಡೋದಕ್ಕೆ ಅಷ್ಟೊಂದು ಪ್ರೀಮಿಯಮ್ಸು, ಅಷ್ಟೊಂದು ಸ್ಟ್ರೈಕ್ ಪ್ರೈಸ್ ಇರೋದು. ಇದೇ ಅದನ್ನು ಸೆಲೆಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಇವಾಗ ನೋಡಿ, ₹2 ₹1 ಬಂದಿತ್ತು, ₹2 ₹100. ಅಂದರೆ ಏನರ್ಥ? ಝೀರೋ ಆಗುತ್ತೆ ಅಂತ ಅರ್ಥ ಅಲ್ಲ. ನಮಗೆ ಇದರಲ್ಲಿ ಅಥೆಂಟಿಸಿಟಿ ಇಂಪಾರ್ಟೆಂಟು, ಸ್ಟ್ರೈಕ್ ಪ್ರೈಸ್ ಇಂಪಾರ್ಟೆಂಟೇ ಅಲ್ಲ. ಸ್ಟ್ರೈಕ್ ಪ್ರೈಸು ಪ್ರೀಮಿಯಮ್ಮು ಬಂದು ನಮ್ಮ ಪಾಕೆಟ್ಗೆ ಕನೆಕ್ಷನ್ನು, ನಮ್ಮ ಟ್ರೇಡ್ಗೆ ಕನೆಕ್ಷನ್ ಅಲ್ಲ. ಅದು ನಮ್ಮ ಪಾಕೆಟಿಂದ ಟ್ರೇಡ್ಗೆ ಎಷ್ಟು ಹೋಗಬೇಕು ಅನ್ನೋ ಕನೆಕ್ಷನ್ ಅದು. ಅದೆಲ್ಲ ನೀವು ಸ್ಟ್ರೈಕ್ ಪ್ರೈಸು ಪ್ರೀಮಿಯಮ್ ಅಂತ ನೋಡಿದೆ, ಒಂದೊಂದು ಸ್ಟ್ರೈಕ್ ಪ್ರೈಸು ಒಂದೊಂದು ಪ್ರೀಮಿಯಮ್ಮು ಯಾವುದೋ ಒಂದೊಂದು ಇಂಡೆಕ್ಸ್ ಅಂತ ಅನ್ಕೊಂಬಿಡಿ, ಒಂದು ಸ್ಟಾಕ್ ಅಂತ ಅನ್ಕೊಂಬಿಡಿ. ಹಂಗೆ ಅಂದ್ಕೊಂಡು ನೋಡಿ, ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ, ಹೌದಾ ಹಿಂಗೆ ಅನ್ಕೋಬೋದಾ ಅಂತ ಫುಲ್ಲಾಗಿ ಓಪನ್ ಮಾಡಿಬಿಟ್ಟು, ಹೌದು ಎಷ್ಟೊಂದು ಒಂದು 1000 ಸ್ಟಾಕ್ ಇದೆ. ಹೌದು. 1000 ಸ್ಟಾಕಲ್ಲಿ ಒಂದೊಂದು ಸ್ಟಾಕ್ ಒಂದೊಂದು ಪ್ರೈಸ್ ಇದೆ ಅಲ್ವಾ? ಹೌದು. ಹೌದಾ? ಒಂದೊಂದು ಸ್ಟಾಕ್ ಒಂದೊಂದು ಹೆಸರಿದೆ. ಹೌದು. ಆ ಥರ ಇಲ್ಲಿ ಒಂದೊಂದು ಪ್ರೀಮಿಯಮ್ ಒಂದೊಂದು ಇದೆ ಪ್ರೈಸ್ ಸ್ಟ್ರೈಕ್ ಪ್ರೈಸ್ ಅಲ್ವಾ? ಒಂದೊಂದು ಪ್ರೀಮಿಯಮ್ಮು ಒಂದೊಂದು ಪ್ರೈಸ್ ಇದೆ. ಹೌದು. ಪ್ರೀಮಿಯಂ ವೇರಿಯೇಷನ್ ಇದೆ. ಆ ಒಂದೊಂದು ಪ್ರೀಮಿಯಮ್ಗೆ ಒಂದೊಂದು ಸ್ಟ್ರೈಕ್ ಪ್ರೈಸ್ ಇದೆ. ಕರೆಕ್ಟ್. ಆ ಸ್ಟ್ರೈಕ್ ಪ್ರೈಸ್ನ ಸ್ಟಾಕ್ ಅನ್ಕೊಳ್ಳಿ, ಪ್ರೀಮಿಯಮ್ ಆ ಪರ್ಟಿಕ್ಯುಲರ್ ಸ್ಟ್ರೈಕ್ ಪ್ರೈಸ್ದು ಪ್ರೈಸ್ ಅನ್ಕೊಂಬಿಡಿ. ಹಿಂಗೆ ಏನಾದರೂ ಮಾಡಿಕೊಂಡ್ರೆ ಅನ್ವಾಂಟೆಡ್ ಎಕ್ಸ್ಟ್ರಾ ಮೈಂಡಲ್ಲಿ ಗೊಂದಲ ಬರಲ್ಲ, ಕಾಮ್ ಆಗಿಬಿಡುತ್ತೆ. ಎಲ್ಲ ನೋಡೋದು ಇಷ್ಟೊಂದು ಸ್ಟಾಕ್ ಇದೆಪ್ಪ ಆಪ್ಷನಲ್ಲಿ. ಹೌದು. ಕರೆಕ್ಟ್ ಅಲ್ಲ? ಕರೆಕ್ಟ್. ಹೌದು. ಈಸಿ ಆಗಿಬಿಡುತ್ತೆ. ಅವಾಗೇನು ಬರಲ್ಲ. ಅವಾಗೇನಾಗುತ್ತೆ, ನನ್ನ ಪಾಕೆಟಲ್ಲಿ ನನಗೆ ಮಾರ್ಜಿನ್ ಟ್ರೇಡ್ ಮಾಡೋಕ್ಕೆ, ಮಾರ್ಜಿನ್ ಕೊಡೋಕ್ಕೆ ಎಷ್ಟಿದೆ ಅನ್ನೋವಾಗ ಆ ಮಾರ್ಜಿನ್ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಒಂದೇ ಒಂದು ಇಷ್ಟು ಸೆಲೆಕ್ಟ್ ಮಾಡ್ಕೊಳ್ತೀನಪ್ಪ, ಈ ಟೈಮಲ್ಲಿ ನಾನು ಎಂಟ್ರಿ ಆಗ್ತೀನಿ, ಇಷ್ಟಿದೆ ದುಡ್ಡು, ಕರೆಕ್ಟಾಗಿದೆ, ಮುಗಿದೋಯ್ತು ಕತೆ. ಇಷ್ಟು ಕೂಲಾಗಿ ಇರಬೇಕು. ಹೌದು. ಸ್ಟಾಕ್ ಟ್ರೇಡಿಂಗು, ಇಂಡೆಕ್ಸ್ ಟ್ರೇಡಿಂಗಲ್ಲಿ ಇಷ್ಟು ಕೂಲಾಗಿ ಇರಬೇಕು. ಹೌದು, ಅದು ನಿಜಾನೇ. ನೀವು ₹2 ₹11 ₹2 ನನಗೆ ಹೇಳಕ್ಕೂ ಅದು ಹೆಂಗಪ್ಪ ಹೇಳೋದು ಅಂತ ಅಲ್ಲ. ₹100 ಹೋಗಿದೆ ಅಂದರೆ ನನಗೆ ಫಸ್ಟ್ ತಲೆಗೆ ಬಂದಿದ್ದು, ಆ ₹2 ತೊಗೊಂಡು ಅದು ₹5 ಬಂದಾಗಲೇ ಯಾರಾದ್ರು ಇಟ್ಕೊಂಡು ಕೂತಿರ್ತಾರ ಅಂದ್ಬಿಟ್ಟೆ ಒಂದು ದೊಡ್ಡ ಪ್ರಶ್ನೆ. ಇದರಲ್ಲಿ ಏನು ಎಕ್ಸ್ಕ್ಯೂಸಸ್ ಇಲ್ಲ. ನೀವು ಐಡೆಂಟಿಫೈ ಮಾಡಿದ್ರಿ, ನೋ ಎಕ್ಸ್ಕ್ಯೂಸಸ್ ಆನ್ ಸ್ಟಾಪ್ ಲಾಸ್. ಇನ್ನೊಂದೇನೋ ಟಾರ್ಗೆಟ್, ಮಾರ್ಕೆಟ್ನ ಫಾಲೋ ಮಾಡಬೇಕು ಅನ್ನೋದು ಇದರಲ್ಲಿ ಇಷ್ಟೇ. ಇಲ್ಲೇನು ಒಂದು ಎಲ್ಲಿ ಎಂಟ್ರಿ, ಅಲ್ಲಿ ಎಕ್ಸಿಟ್ಟು, ಅಲ್ಲಿ ಎಂಟ್ರಿ ಎಕ್ಸಿಟ್ಟು ಅಷ್ಟೇ. ಹೌದು. ಇನ್ ಬಿಟ್ವೀನ್ ಯಾವ ತಲೆನೂ ಇಲ್ಲ. ಕರೆಕ್ಟ್. ಅದೆಲ್ಲ ಹಾಕಿದಾಗೆ ಈಸಿ ಇರೋ ಪ್ರಾಬ್ಲಮ್ಗಳು ಬರೋದು ಜಾಸ್ತಿ. 100%. ದಯವಿಟ್ಟು ವಿಡಿಯೋ ನೋಡಿದ್ಮೇಲೆ ನಿಮ್ಮ ಹೆಸರು ಹಾಕಿ ಅಟ್ಲೀಸ್ಟ್ ಕಮೆಂಟಲ್ಲಿ. ಸೊ ಎಗೇನ್ ಮತ್ತೆ ನಾನು ರಿಮೈಂಡ್ ಮಾಡ್ತೀನಿ, ಅಥೆಂಟಿಸಿಟಿ, ನೀವು ಯಾವ ಬೇಸಿಸ್ ಮೇಲೆ ಟ್ರೇಡ್ ಎಂಟ್ರಿ ತಗೊಳ್ತೀರಾ, ಎಕ್ಸಿಟ್ ಮಾಡ್ತೀರಾ ಅನ್ನೋದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂದರೆ ಯಾರೆಲ್ಲ ಹೇಳ್ತೀವೋ ಅದೆಲ್ಲ ನಾವು ನಂಬಕ್ಕಾಗುತ್ತೆ, ಆದರೆ ನಿಜ ಆಗುತ್ತಾ ಅನ್ನೋದು ಗೊತ್ತಿರಬೇಕಲ್ವಾ. ನಿಜನೇ ಬೇರೆ, ನಂಬಿಕೆನೇ ಬೇರೆ. ಇದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಬಿಟ್ರೆ ಸ್ಟಾಕ್ ಮಾರ್ಕೆಟಲ್ಲಿ ತಲೆನೋವಿಲ್ಲ. ಪುಸ್ತಕದ ಬೇಡ, ಬೇರೆ ಪ್ರದೇಶದ ಬೇಡ, ನಾವೇನು ಮಾಡಬೇಕು ಮಾಡೋಣ. ಏನು ಹೇಳ್ತೀರಾ? ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಅರ್ಥ ಆಗಿರೋರೆ ರಿಪೀಟ್ ಮಾಡಿ ನೋಡಿ, ಮತ್ತೆ ವಿಡಿಯೋನ ರಿಪೀಟ್ ಮಾಡಿ ನೋಡಿ. ಇನ್ನೂ ಏನಾದ್ರು ಮ್ಯಾಕ್ಸಿಮಮ್ ಡೌಟ್ ಬಂತು, ಇನ್ನೊಂದೇನೋ ಬಂತು ಅಂದರೆ ದಯವಿಟ್ಟು ಕಮೆಂಟಲ್ಲಿ ನಿಮ್ಮ ಹೆಸರು ಸಮೇತ ಹಾಕಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ತುಂಬ ಕ್ಲಾರಿಟಿ ಕೊಟ್ರಿ. ಥ್ಯಾಂಕ್ ಯು. ನನಗೆ ಗೊತ್ತಿ ವ್ಯೂವರ್ಸ್ ಎಲ್ರಿಗೂ ಇದು ತುಂಬ ಒಂದು ಕ್ಲಾರಿಟಿ ಕೊಡೋದ್ರ ಜೊತೆಯಲ್ಲಿ ಏನು ಅವ್ರು ಮಿಸ್ ಮಾಡ್ತಿದ್ದಾರೆ ಅನ್ನೋದು ಒಂದು. ಹೌದು, ಬರೀ ಕ್ಲಾರಿಟಿ ಕೊಟ್ಬಿಟ್ರೆ ಏನು ಯೂಸ್ ಇಲ್ಲ, ಏನು ಮಿಸ್ ಮಾಡ್ತೀವಿ. ಇವಾಗ ನೋಡಿ, ₹2 ಆ ಟೈಮಲ್ಲಿ 2 ಅವರ್ ಇದೆ. ಹೌದು ಹೌದು. 2-3 ಅವರಲ್ಲಿ ಅದು ಝೀರೋ ಆಗಿಲ್ಲ. ಕರೆಕ್ಟ್. ತೊಗೊಳಕ್ಕೆ ಧೈರ್ಯ ಬರಲ್ಲ, ಝೀರೋ ಆಗಿಲ್ಲ ಅದು. ಹೌದು. ಕರೆಕ್ಟ್ ಅಲ್ಲ? ಹೌದು. ಅದೇ ನೀವು ಹೇಳ್ದಂಗೆ
ಯಾವ ಅಥೆಂಟಿಸಿಟಿ ಮೇಲೆ ಟ್ರೇಡ್ ಮಾಡ್ತೀವಿ ಅದ್ರ ಮೇಲೆ ಕ್ಲಾರಿಟಿ ಇದ್ದಾಗ ಯಾವುದೇ ಮಾಡೋದಕ್ಕೂ ಧೈರ್ಯ ಬರುತ್ತೆ. ಎಲ್ಲ ಫುಲ್ ಕ್ಲಾರಿಟಿ ಇರುತ್ತೆ. ಫ್ಯಾಂಟಾಸ್ಟಿಕ್. ಎಸ್ ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ.